ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಪರಂ ವರಪ್ರದ ಗುರಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणैति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मस्तामलकथाङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचर्यं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यदि परिपृढो यद्गीतानामदर्शेदञ्च सा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनयतु समे देव श्रीमान् धनञ्जय सारथिः सन्तः सारलियः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಶ್ರೀರಾಮನವಮಿಯ ಶುಭ ಸಂದರ್ಭದಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯ ಭಕ್ತಿಯ ಸ್ವರೂಪವನ್ನು ಪ್ರಕಾಶಪಡಿಸುವಂತಹ ಅಧ್ಯಾಯ. ಅದರಲ್ಲಿ ಆ ಭಕ್ತಿಯೋಗದ ಮಹಿಮೆ, ಭಕ್ತರ ಮಹಿಮೆ, ಭಕ್ತಿಯೋಗದಿಂದ ಉಪಾಸ್ಯನಾದ ಪರಮಾತ್ಮನ ಮಹಿಮೆ ಎಲ್ಲವೂ ಕೂಡ ಅದ್ಭುತವಾಗಿ ಇಲ್ಲಿ ಪ್ರಕಾಶಪಡಿಸಿರುವಂತಹ ಪ್ರಕರಣ. ಅಲ್ಲಿ ಭಾಷ್ಯಕಾರರು ವ್ಯಾಖ್ಯಾನದಲ್ಲಿ ಆ ವಿವರಣೆಗಳನ್ನು ನಮಗೆ ಅನುಭವಪೂರ್ವಕವಾಗಿ ತಿಳಿಸ್ತಾರೆ. ಪರಮಾತ್ಮನ ಸ್ವರೂಪವನ್ನು ಹೇಳುವಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಅದೆಲ್ಲ ಹೇಳಿ ಯಾವುದಾದರೂ ಒಂದನ್ನು ಭಕ್ತಿಯಿಂದ ಸಮರ್ಪಿಸಿದರೂ ಸಾಕು, ಅತ್ಯಂತ ಪ್ರೀತಿಯಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಈ ರೀತಿ ಜ್ಞಾನಿಗಳು ಮಾಡ್ತಾರೆ. ನೀನು ಕೂಡ ಆ ರೀತಿಯೇ ಮಾಡಬೇಕು ನೀನು ಅಂತ ಹೇಳಿ, ಜ್ಞಾನಿಗಳಿಗೆ ಅಂತಹ ಒಂದು ವಿಶೇಷವಿರುವುದರಿಂದ ನೀನು ಕೂಡ ಅದರಂತೆಯೇ ಏನೇನು ಮಾಡ್ತೀಯೋ ಎಲ್ಲವನ್ನು ಕೂಡ ಭಕ್ತಿಯಿಂದ ನನಗೆ ಸಮರ್ಪಣೆ ಮಾಡು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಎಲ್ಲವನ್ನು ಕೂಡ ಲೌಕಿಕವಾದ ವೈದಿಕವಾದ ಕರ್ಮಗಳು ಯಾವ್ಯಾವುದಿದೆಯೋ ಎಲ್ಲವನ್ನು ಕೂಡ ನನಗೆ ಸಮರ್ಪಣೆ ಮಾಡು ಅಂತ ಹೇಳಿದ್ರೆ, ಕರ್ಮವನ್ನು ಸಮರ್ಪಣೆ ಮಾಡು ಅಂದರೆ ಏನರ್ಥ ಅಂತ ಹೇಳಿದ್ರೆ, ಅದರಲ್ಲಿ ಇರುವಂತಹ ಕರ್ತೃತ್ವ, ಭೋಕ್ತೃತ್ವ ಮೊದಲಾದವುಗಳನ್ನೆಲ್ಲ ನನ್ನಲ್ಲಿ ಸಮರ್ಪಣೆ ಮಾಡು. ಹೇಗೆ ಸಮರ್ಪಣೆ ಮಾಡೋದು ಅಂತ ಹೇಳಿದ್ರೆ, ಎಲ್ಲವನ್ನು ನಿಯಮನ ಮಾಡುವನು ಪರಮಾತ್ಮನೇ, ಎಲ್ಲವೂ ಅವನಿಗೆ ಶೇಷಭೂತವಾದದ್ದು ಅಂತ ಹೇಳಿ. ಹಾಗಾದರೆ ಇಂದ್ರಾದಿಗಳನ್ನು ಆರಾಧನೆ ಮಾಡೋದು ಹೇಗೆ ಅಂದರೆ, ಆ ಇಂದ್ರಾದಿಗಳು ಕೂಡ ಪರಮಾತ್ಮನ ನಿಯಮನದಲ್ಲಿಯೇ ಇರೋರು, ಅವರಿಗೇ ಕೂಡ ಶೇಷಭೂತರಾದವರು, ಅದನ್ನು ಕೂಡ ಅನುಸಂಧಾನ ಮಾಡಬೇಕು ಅಂತ ಹೇಳಿ ತವ ಮನ್ನಿಯಾಮ್ಯತಾಪೂರ್ವಕ ಮಚ್ಚೈಷದೈಕರಸತಾಂ
ಆರಾಧ್ಯ ದೇ ಆರಾಧ್ಯಾದೇಶ್ಚ ಆರಾಧ್ಯರಾದ ಇಂದ್ರಾದಿ ದೇವತೆಗಳು ಕೂಡ ಏತ ಸ್ವಭಾವಗತಾಂ ಅವರಿಗೂ ಕೂಡ ಆರಾಧ್ಯರಾದ ದೇವತೆಗಳು ಕೂಡ ಇದೇ ರೀತಿಯೇ ಪರಮಾತ್ಮನ ನಿಯಮನದಲ್ಲಿಯೇ ಇದ್ದಾರೆ, ಅವನಿಗೆ ಶೇಷಭೂತರಾಗಿರುವುದು ಅನ್ನುವುದನ್ನು ಅತ್ಯರ್ಥ ಪ್ರೀತಿಯುಕ್ತ ಅನುಸಂಧತ್ಸ ಬಹಳ ಪ್ರೀತಿಯಿಂದ ಅನುಸಂಧಾನ ಮಾಡು ಅಂತ ಪರಮಾತ್ಮನು ಹೇಳುವಂತಹದ್ದು. ಅದರಲ್ಲಿ ಕರ್ತೃತ್ವ ತ್ಯಾಗ ಅಂತ ಹೇಳೋದು ಹೇಗೆ ಶಾಸ್ತ್ರೀಯವಾದ ವಿಷಯದಲ್ಲಿ ಇಲ್ಲಿ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇದರಲ್ಲಿ ಜೀವನಿಗೆ ಕರ್ತೃತ್ವವು ಭೋಕ್ತೃತ್ವವು ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ ಸೂತ್ರದಲ್ಲಿ ಶಾಸ್ತ್ರಗಳಿಗೆ ಪ್ರಯೋಜನ ಇರೋದರಿಂದ ಜೀವಾತ್ಮನಿಗೆ ಕರ್ತೃತ್ವವು ಇದೆ ಅನ್ನೋದು ಬಾದರಾಯಣರು ಸ್ಥಾಪನೆ ಮಾಡಿದ್ರು. ಅದೇ ರೀತಿಯಲ್ಲಿ ಇಂದ್ರಾದಿ ದೇವತೆಗಳು ಅವರಿಗೂ ಕೂಡ ಆರಾಧ್ಯತ್ವವು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಮತ್ತು ದೇವತಾ ಭೇಜ ಮೀಮಾಂಸಿತ ಅದೆಲ್ಲ ವಿಚಾರ ಮಾಡಿ ದೇವತಾ ಭೇದವೂ ಇದೆ. ಎಲ್ಲ ದೇವತೆಗಳು ಇದ್ದಾರೆ, ಬೇರೆ ಬೇರೆ ದೇವತೆಗಳಿದ್ದಾರೆ, ಅಗ್ನಿ ವರುಣ ಇಂದ್ರ ಮೊದಲಾದವರು. ಇದೆಲ್ಲವೂ ಕೂಡ ಮೀಮಾಂಸಾ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಜೈಮಿನಿಗಳು ಸ್ಥಾಪನೆ ಮಾಡಿದ್ದಾರೆ. ಅತನ್ನಿಷ್ಠಸ್ಯ ತನ್ನಿಷ್ಠತ್ವಾನುಸಂಧಾನೆ, ಆದ್ದರಿಂದ ಇಲ್ಲದೇ ಇರುವುದರಲ್ಲಿ ಅದು ಇದೆ ಅಂತ ನಾವು ಅನುಸಂಧಾನ ಮಾಡಿದ್ರೆ ಅದು ಭ್ರಾಂತಿಯಾಗುತ್ತೆ. ಆದ್ದರಿಂದ ತತ್ ಕಥಂ ಈಶ್ವರೇ ತತ್ ಸಮರ್ಪಣಂ, ನನ್ನಲ್ಲಿ ಕರ್ತೃತ್ವವಿದೆ, ನನ್ನಲ್ಲಿ ಕರ್ತೃತ್ವವಿರೋದನ್ನು ಈಶ್ವರಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಅವನಲ್ಲಿ ಇಲ್ಲದ ಕರ್ತೃತ್ವ ನನ್ನಲ್ಲಿ ಇರೋದು, ಇದನ್ನು ಅವನಲ್ಲಿ ಇದೆ ಅಂತ ಹೇಗೆ ಸಮರ್ಪಣೆ ಮಾಡೋದು? ಇದು ಭ್ರಾಂತಿ ಆಗೋದಿಲ್ವೇ ಅಂತ ಹೇಳಿದ್ರೆ, ಎಲ್ಲರಿಗೂ ಆ ಕರ್ತೃತ್ವವನ್ನು ಕೊಟ್ಟವನು ಪರಮಾತ್ಮನೇ. ಪರಾತು ತಶ್ರುತೇಹೇ ಪರಮಕರ್ತರಿ ಅನ್ನೋದು ನನ್ನಲ್ಲಿ ಪರಮಕರ್ತರಿ ಅಂದರೆ ಆ ಕರ್ತೃತ್ವವು ಸ್ವತಂತ್ರವಾಗಿ ಬಂದಿಲ್ಲ ಯಾರಿಗೂ ಕೂಡ. ಈ ಜೀವಾತ್ಮಗಳಿಗೆ ಎಲ್ಲರಿಗೂ ಕೂಡ ಇರುವ ಕರ್ತೃತ್ವವು ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ. ಅದನ್ನು ಕೂಡ ಬ್ರಹ್ಮಸೂತ್ರದಲ್ಲಿ ಕರ್ತೃತ್ವವಿದೆ ಅಂತ ಹೇಳಿ ಅದು ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ. ಪರಾತ್ಮ ತಶ್ರುತೆ ಹೇ ಅನ್ನುವ ಸೂತ್ರದಲ್ಲಿ ಆ ಅಧಿಕರಣ ಅರ್ಥವನ್ನು ಇಲ್ಲಿಗೆ ಸ್ಮರಣೆ ತಂದುಕೊಡ್ತಾರೆ. ಆದ್ದರಿಂದ ಕರ್ತಾರಂ ಭೋಕ್ತಾರಂ ಆರಾಧಕಂ ಅಂತ ಹೇಳುವಾಗ ಇಲ್ಲಿ ಕರ್ತಾರಂ ಭೋಕ್ತಾರಂ ತ್ವಾಂಚ ಕರ್ತಾರಂ ಭೋಕ್ತಾರಂ ಆರಾಧಕಂ ಮಯ್ಯೇವ ಪರಮಶೇಷಿನಿ ಪರಮಕರ್ತರಿ, ಪರಮಶೇಷಿಯು ಪರಮಕರ್ತಾವೂ ಆದ ನನ್ನಲ್ಲಿ ನೀನು ಅನುಸಂಧಾನ ಮಾಡು. ಅದೇ ರೀತಿಯಲ್ಲಿ ಆರಾಧ್ಯಂಚ ಆರಾಧ್ಯರಾದ ದೇವತೆಗಳು ದೇವತಾಜಾತಂ ದೇವತಾ ಸಮೂಹವೇನು, ಆದ್ದರಿಂದ ದೇವತಾ ಭೇದವಿದೆ ಅನ್ನೋದು ಸತ್ಯಭೂತವಾದದ್ದೇ. ಆರಾಧನಂಚ ಕ್ರಿಯಾಜಾತಂ ಕರ್ಮಗಳು ಕೂಡ ಆರಾಧನ ರೂಪವಾದದ್ದು. ಎಲ್ಲವನ್ನು ನನ್ನಲ್ಲಿ ಸಮರ್ಪಣೆ ಮಾಡು. ನೀನು ಹೇಗೆ ನೀನನ್ನು ನೇಮಿಸುವನು ನಾನೇ, ನೀನು ನನಗೆ ಶೇಷಭೂತನೋ, ಹಾಗೆಯೇ ಆರಾಧ್ಯರಾದ ಇಂದ್ರಾದಿ ದೇವತೆಗಳು ಕೂಡ ಅದೇ ಸ್ವಭಾವ, ಅವರು ಕೂಡ ನನ್ನ ನಿಯಮನದಲ್ಲಿಯೇ ಇದ್ದಾರೆ ಅನ್ನೋದನ್ನು ಅನುಸಂಧಾನ ಮಾಡು ಅಂತ ಹೇಳಿ ಕ್ರಿಯಾಯ ತತ್ಫಲಸ್ಯ ತತ್ಪ್ರದಾತೃಣಾಂಚ ಇತಿ ಶೇಷಃ, ಅದರಿಂದ ಅದರ ಫಲವು ಆ ಫಲವನ್ನು ಕೊಡುವಂತಹ ಅವರು ದೇವತೆಗಳು ಎಲ್ಲರೂ ಕೂಡ ಪರಮಾತ್ಮನಿಗೆ ಶೇಷಭೂತರಾದವು. ಎಲ್ಲವನ್ನು ಪರಮಾತ್ಮನಲ್ಲಿ ಕಡೆಯಲ್ಲಿ ಸಮರ್ಪಣೆ ಮಾಡಬೇಕು. ಪರಮಕರ್ತೃತ್ವಾತ್ ಕರ್ತೃತ್ವ ಸಮರ್ಪಣ, ಅವನೇ ಎಲ್ಲರಿಗೂ, ಅವನೇ ಮುಖ್ಯ ಅರ್ಥದಲ್ಲಿ ಕರ್ತ, ಅವನಿಂದಲೇ ಅವನ ನಿಯಮನದಲ್ಲಿ ಎಲ್ಲವೂ ನಡೀತಾ ಇರೋದ್ರಿಂದ ಪರಮಶೇಷಿತ್ವಾತ್ ಆರಾಧ್ಯತ್ವಾದಿ ಸಮರ್ಪಣ, ಪರಮಕರ್ತೃತ್ವವೂ ಇದೆ ಪರಮಶೇಷಿತ್ವವೂ ಇದೆ. ಆದ್ದರಿಂದ ಎರಡೂ ಕೂಡ ಅವನಲ್ಲಿಯೇ ಕಡೆಯಲ್ಲಿ ಪರ್ಯವಸಾನವಾಗುತ್ತೆ ಅಂತ ಹೇಳಿ ಕರ್ತೃತ್ವಾದವು ತ್ವಯಿ ಸಮರ್ಪಿತೆ ಸಾಕ್ಷಾತ್ ಕರ್ತರಿ ಆರಾಧ್ಯ ವಿಶೇಷಣಭೂತೇಂದ್ರಾದೌ ಚ ಕಿಂ ಅನುಸಂಧೇಯಂ ಅಂತ ಹೇಳಿದ್ರೆ, ಸಾಕ್ಷಾತ್ತಾಗಿ ಕರ್ತ ಮಾಡುವವನು ಆರಾಧ್ಯ ವಿಶೇಷಣರಾದ ವಿಶೇಷಣರಾದ ಇಂದ್ರ ಮೊದಲಾದವುಗಳು ಅವರ ದೇವತೆಗಳು, ಅವರಲ್ಲಿ ಯಾವ ರೀತಿ ಅನುಸಂಧಾನ ಮಾಡಬೇಕು? ಅವರು ಕೂಡ ಪರಮಾತ್ಮನಿಗೆ ಶೇಷಭೂತರಾದವರು, ಅವರು ಕೂಡ ಅವನ ನಿಯಮನದಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಅದರಿಂದ ಆ ಮಂತ್ರಗಳನ್ನೆಲ್ಲ ಹಾಗೆಯೇ ಹೇಳಿ ಆ ಇಂದ್ರಾದಿ ದೇವತೆಗಳಿಗೆ ಅಂತರ್ಯಾಮಿ ಆದ ಪರಮಾತ್ಮನೇ ಪರಮಕರ್ತ, ಅವನೇ ಎಲ್ಲರಿಂದಲೂ ಆರಾಧ್ಯನಾದವನು ಅನ್ನೋದನ್ನು ತವ ನಿಯಾಮ್ಯತಾಪೂರ್ವಕ ಮಚ್ಛೇಷದೈಕರ ಸತಾಂ, ನೀನು ಹೇಗೆ ನನ್ನ ನಿಯಮನದಲ್ಲಿಯೇ ಇದ್ದು ನನಗೆ ಶೇಷಭೂತವಾಗಿರುವುದೇ ನಿನಗೆ ಸಂತೋಷವನ್ನು ಉಂಟು ಮಾಡುತ್ತೋ,
ಆರಾಧ್ಯಾದೇಶ್ಚ, ನಿನ್ನಿಂದ ಆರಾಧಿಸಲ್ಪಡುವಂತಹ ಇಂದ್ರಾದಿಗಳೇ ಆಗಲಿ ಅವರು ಕೂಡ ಏತತ್ ಸ್ವಭಾವ ಗರ್ಭತಾಂ, ಇದೇ ಸ್ವಭಾವವೇ ಅವರಿಗೂ ಕೂಡ. ಆದ್ದರಿಂದ ಅವರು ಕೂಡ ನನ್ನ ನಿಯಮನದಲ್ಲಿ ಇದ್ದಾರೆ, ನನಗೆ ಶೇಷಭೂತರು. ಅದನ್ನ ಅತ್ಯರ್ಥ ಪ್ರೀತಿಯುಕ್ತ ಅನುಸಂಧತ್ವ, ಕಡೆಯಲ್ಲಿ ಎಲ್ಲವೂ ಪರಮಾತ್ಮನಲ್ಲಿ ಪರ್ಯವಸಾನವಾಗಿದೆ. ಅದು ಭಕ್ತಿ ಪ್ರಕರಣವಾದ್ದರಿಂದ ಪ್ರೀತಿಯುಕ್ತತ್ವ ಉಕ್ತಿ. ಬಹಳ ಪ್ರೀತಿಯಿಂದ ಮಾಡಬೇಕು ಅಂದರೆ ಭಕ್ತಿ ಪ್ರಕರಣ, ಭಕ್ತಿ ಯೋಗವೇ ಹೇಳ್ತಾ ಇರೋದ್ರಿಂದ ಇಲ್ಲಿ ಪ್ರೀತಿಯೇ ಭಕ್ತಿ. ಆದ್ದರಿಂದ ಭಕ್ತಿಯಿಂದ ಪ್ರೀತಿಯಿಂದ ಸಮರ್ಪಣೆ ಮಾಡು ಅಂತ ಹೇಳಿ, ಹೀಗೆ ಮಾಡಿದ್ರೆ ಏನು ಫಲ ಅಂದರೆ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತ ಮಾವುಪೈಷ್ಯಸಿ. ಈ ಸನ್ಯಾಸ ಯೋಗ ಶಬ್ದಗಳೆಲ್ಲ ಅನೇಕ ಕಡೆಗಳಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ. ಆಯಾ ಪ್ರಕರಣಕ್ಕೆ ಅನುಗುಣವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಗಳಿಗೂ ಈ ಪ್ರಕರಣಕ್ಕೂ ಅನುಗುಣವಾಗಿ ಅರ್ಥ ಮಾಡಿಕೊಂಡ್ರೆ, ಇಲ್ಲಿ ಹೇಳ್ತಾ ಇರೋದು ಹಿಂದೆ ಸನ್ಯಾಸ ಯೋಗ ಮೊದಲಾದ ಶಬ್ದಗಳಿಗೆಲ್ಲ ಜ್ಞಾನಯೋಗ ಕರ್ಮಯೋಗ ಮೊದಲಾದೆಲ್ಲ ಅರ್ಥ ಹೇಳಲ್ಪಟ್ಟಿದೆ ಅನೇಕ ಕಡೆ. ಆಯಾ ಪ್ರಕರಣದ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಅರ್ಥಗಳನ್ನು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ಪ್ರಕರಣಕ್ಕೆ ಅನುಗುಣವಾಗಿ ಮತ್ತೆ ಪೂರ್ವಾಪರ ಶ್ಲೋಕಗಳಿಗೆ ಅನುಗುಣವಾಗಿ ಇಲ್ಲಿ ಭಕ್ತಿಯೋಗ ಹೇಳ್ತಾ ಇರೋದ್ರಿಂದ ಭಕ್ತಿಯೋಗದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ತಾನೇ ಪರಮಾತ್ಮನು ಹೇಳ್ದ, ಎಲ್ಲವನ್ನು ನನ್ನಲ್ಲಿ ಸಮರ್ಪಣೆ ಮಾಡು ಅಂತ ಹೇಳಿ. ಆದ್ದರಿಂದ ಇಲ್ಲಿ ಸನ್ಯಾಸ ಅಂತ ಹೇಳೋದು ಕರ್ತೃತ್ವ ಭೋಕ್ತೃತ್ವ ಮೊದಲಾದವುಗಳ ಸನ್ಯಾಸ. ಅದುವೇ ಇಲ್ಲಿ ಅದರುಗಳ ಸಂಬಂಧದಿಂದ, ಯೋಗ ಅಂದರೆ ಸಂಬಂಧ, ಅಂದರೆ ಅದರ ಒಂದು ಅನುಸಂಧಾನದಿಂದ ನೀನು ಮಾಡಿದ್ರೆ ಕರ್ಮಗಳನ್ನೆಲ್ಲ ಅಂತ ಅರ್ಥ. ಇಲ್ಲಿ ಹಾಗೆ ಮಾಡಿದ್ರೆ ಯಾವ ಬಂಧನವೂ ಇರೋದಿಲ್ಲ ನಿನಗೆ. ಶುಭಾಶುಭ ಫಲಗಳೆಲ್ಲ ಯಾವುದು ಕೂಡ ಎಲ್ಲದರಿಂದಲೂ ಎಲ್ಲ ಬಂಧನದಿಂದಲೂ ಬಿಡಿಸ್ಕೊಳ್ಬಹುದು ಅನ್ನೋದು ಇಲ್ಲಿ. ಶುಭಾಶುಭ ಫಲೈಹಿ ಏವಂ ಮೋಕ್ಷಸೆ ಕರ್ಮ ಬಂಧನೆ. ಈ ರೀತಿ ಮಾಡಿದ್ರೆ, ಎಲ್ಲವನ್ನು ನನ್ನಲ್ಲಿ ಸಮರ್ಪಣೆ ಮಾಡುವ ಬುದ್ಧಿಯಿಂದ ಮಾಡಿದ್ರೆ ಆಗ ನಿನಗೆ ಬಂಧನದಿಂದ ಬಿಡಿಸ್ಕೊಳ್ಬಹುದು. ಏವಂ ಸನ್ಯಾಸಾಖ್ಯ ಯೋಗಯುಕ್ತ ಮನಃ, ಸನ್ಯಾಸ ಅನ್ನುವ ಒಂದು ಅನುಸಂಧಾನವುಳ್ಳ ಮನಸ್ಸನ್ನು ಉಳ್ಳವನಾಗಿ ಅಂತ. ಯೋಗ ಅಂದರೆ ಸಂಬಂಧ ಅಥವಾ ಅನುಸಂಧಾನ, ಮನಸ್ಸಿನ ಯೋಗ ಅಂತ ಹೇಳಿದ್ರೆ ಮನಸ್ಸಿಗೆ ಅನುಸಂಧಾನ, ಅದನ್ನು ಆ ರೀತಿ ನಾವು ತಿಳಿದುಕೊಂಡು ಅಂತ ಅರ್ಥ. ಆ ರೀತಿಯಾದ ಒಂದು ಜ್ಞಾನದೊಡನೆ ಸನ್ಯಾಸ ಅನ್ನುವ ಒಂದು ಯೋಗದಿಂದ ಒಂದು ಯೋಗವನ್ನು ಹೊಂದಿದ ಮನಸ್ಸು ಅದಂತ ಹೇಳಿದ್ರೆ ಆತ್ಮಾನಂ ಮಚ್ಚೇಷತ ಮನ್ಯಾಮ್ಯತೈಕರಸಂ ಕರ್ಮಚ ಸರ್ವಂ ಮದಾರಾಧನಂ ಅನುಸಂಧಾನ. ಈ ರೀತಿ ನಿನ್ನನ್ನು ನನಗೇ ಶೇಷಭೂತನಾದವನು, ನನಗೆ ನಾನೇ ನಿಯಾಮಕ, ನಿನಗೂ ಕೂಡ ನನ್ನ ನಿಯಮನದಲ್ಲಿಯೇ ಇರುವವನು, ಇದರಲ್ಲಿಯೇ ಆನಂದವನ್ನು ಉಂಟು ಮಾಡಬೇಕು. ಅದುವೇ ಆನಂದವಾಗಬೇಕು ಅವನಿಗೆ. ನಿಯಾಮ್ಯತ ಏಕರಸಂ, ಅದುವೇ ರಸ ಅಂದರೆ ಆನಂದ, ಸಂತೋಷವನ್ನು ಉಂಟು ಮಾಡುವಂತಹದ್ದು. ಕರ್ಮವೂ ಸಹ ಕರ್ಮಂಚ ಸರ್ವಂ ಮದಾರಾಧನಂ, ಪರಮಾತ್ಮನ ಆರಾಧನೆಯ ಮುಖ್ಯಾರ್ಥದಲ್ಲಿ ಎಲ್ಲವೂ. ಈ ರೀತಿ ಅನುಸಂಧಾನ ಮಾಡಿ ಲೌಕಿಕಂ ವೈದಿಕಂಚ ಕರ್ಮ ಕುರ್ವನ್, ಎಲ್ಲ ಕರ್ಮವನ್ನು ಮಾಡುವಾಗ ಶುಭಾಶುಭ ಫಲೈಹಿ ಅನಂತೈಹಿ, ಅನೇಕ ಅನಂತವಾದ ಶುಭಾಶುಭವಾದ ಫಲಗಳಿಂದ ಪ್ರಾಚೀನ ಕರ್ಮಾಖ್ಯೈಹಿ, ಇದೆಲ್ಲ ಪ್ರಾಚೀನವಾದ ಅನೇಕ ಕಾಲದಿಂದ ಸೇರಿಸಿಕೊಂಡು ಬಂದಿರುವಂತಹದ್ದು. ಅವುಗಳ ಬಂಧನದಿಂದ ಮತ್ಪ್ರಾಪ್ತಿ ವಿರೋಧಿಭಿ ಸರ್ವೈಹಿ ಮೋಕ್ಷ್ಯಸೆ ತೈಹಿ ವಿಮುಕ್ತ ಮಾಮೇವ ಉಪಯಿಷ್ಯಸಿ. ಅದರಿಂದ ವಿಮುಕ್ತನಾಗಿ ನನ್ನನ್ನೇ ಪಡೆದುಕೊಳ್ತೀಯ. ಯಾಕೆಂದರೆ ಇಲ್ಲಿ ಕುರ್ಬನ್ ಹೇಳಿದ್ರೆ ಇನ್ನು ಮುಂದೆ ಮಾಡೋದು ಇವನಿಗೆ ಬಂಧಿಸೋದಿಲ್ಲ. ಈ ರೀತಿ ತ್ಯಾಗವನ್ನು ಮಾಡಿ ಕರ್ತೃತ್ವ ಭೋಕ್ತೃತ್ವ ತ್ಯಾಗವನ್ನು ಮಾಡಿದ್ರೆ ಯಾವ ಕರ್ಮವೂ ಸೇರ್ಕೊಳ್ಳೋದಿಲ್ಲ. ಆದ್ದರಿಂದ ಇಲ್ಲಿ ಮೋಕ್ಷ ಬಂಧನದಿಂದ ಬಿಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಈ ರೀತಿಯಾದ ಕರ್ಮವನ್ನು ಇನ್ನು ಮುಂದೆ ಮಾಡಿದ್ರೆ ಆ ಕರ್ಮಗಳು ಬಂಧಿಸೋದಿಲ್ಲ, ಅದರ ಫಲ ಅವನಿಗೆ. ಆದ್ದರಿಂದ ಹಿಂದೆ ಮಾಡಿದ ಕರ್ಮದ ಫಲಗಳು ಬಿಡುತ್ತೆ. ಅದುವೇ ಅವನಿಗೆ ಇವಾಗ ಪರಮಾತ್ಮ ಪ್ರಾಪ್ತಿಗೆ ವಿರೋಧಿಯಾಗಿರುವುದು. ಭಕ್ತಿಯೋಗ ಆರಂಭಿಸಿಬಿಟ್ರೆ ಅದು ಮುಂದೆ ಕರ್ಮಗಳು ಅವನನ್ನು ಬಂಧಿಸೋದಿಲ್ಲ. ಆದರೆ ಪ್ರಾಚೀನ ಕರ್ಮಗಳಿದೆಯಲ್ಲ ಅದರಿಂದಲೂ ಕೂಡ ನೀನು ಬಿಡಿಸ್ಕೊಳ್ತೀಯ. ಅದರಿಂದಲೂ ಬಿಡಿಸಿಕೊಂಡು ನನ್ನನ್ನೇ, ಅದೆಲ್ಲ ಪ್ರತಿಬಂಧಕ ಪರಮಾತ್ಮ ಪ್ರಾಪ್ತಿಗೆ, ನನ್ನನ್ನೇ ಪಡೆದುಕೊಳ್ತೀಯ ಅನ್ನೋದು ಇಲ್ಲಿ. ಸನ್ಯಾಸ ಯೋಗಯುಕ್ತಾತ್ಮ ಇತಿ ಅಯಂ ಫಲವಿಧಾನಾರ್ಥ ಪೂರ್ವಶ್ಲೋಕಾರ್ಥ ಅನುವಾದ. ಸನ್ಯಾಸ ಯೋಗಯುಕ್ತಾತ್ಮ ಅಂತ ಹೇಳೋದು ಫಲವನ್ನು ವಿಧಿಸುತ್ತೆ.
ಹಿಂದೆ ಹೇಳಿದ ಶ್ಲೋಕದ ಆ ರೀತಿ ಅನುಸಂಧಾನ ಮಾಡಿದ್ರೆ ಅದು ಅದರ ಅನುವಾದ ಇಲ್ಲಿ. ಅದಕ್ಕೆ ಏನು ಫಲ ಅನ್ನೋದನ್ನ ಇಲ್ಲಿ ಹೇಳಲ್ಪಡುತ್ತೆ. ಫಲ ಅನ್ನೋದು ವಿಧಿಸಲ್ಪಡುತ್ತೆ ಇಲ್ಲಿ. ನತು ಜ್ಞಾನ ಕರ್ಮಯೋಗಾದಿ ಪರಹ, ಜ್ಞಾನಯೋಗ ಮೊದಲಾದದ್ದು ಹೇಳ್ತಾ ಇಲ್ಲ. ಸನ್ಯಾಸ ಯೋಗ ಅಂದರೆ ಜ್ಞಾನಯೋಗವೇ ಮೊದಲಾದದ್ದು ಅರ್ಥವಲ್ಲ ಇಲ್ಲಿ. ಅದನ್ನೇ ಹೇಳ್ತಾರೆ ಸನ್ಯಾಸಾಖ್ಯ ಯೋಗ ಯುಕ್ತ ಮನಃ ಅಂತ ಹೇಳಿ. ಯೋಗ ಶಬ್ದ ಅತ್ರ ಅನುಸಂಧಾನ ಪರಹ, ಸಂಬಂಧ ಅನುಸಂಧಾನ ಅನ್ನುವ ಅರ್ಥದಲ್ಲಿ ಯೋಗ ಶಬ್ದವು ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. ತದೇವ ಪ್ರಕೃತ ಸಮರ್ಪಣ ಅನುವಾದಿನ ಸನ್ಯಾಸ ಶಬ್ದೇನ ವಿಶೇಷ್ಯತೆ. ಆದ್ದರಿಂದ ಇಲ್ಲಿ ಸಮರ್ಪಣ ಮಾಡ್ತಾ ಇರೋದು ಅದನ್ನು ಇಲ್ಲಿಯೇ ಸಮರ್ಪಣ ಮಾಡ್ತಿರೋದೇ ಇಲ್ಲಿಯೂ ಹೇಳ್ತಾ ಇರೋದು. ಎಲ್ಲವನ್ನು ನನಗೆ ಸಮರ್ಪಣ ಮಾಡು, ನನ್ನ ಆರಾಧನೆ ನಾನೇ ಆರಾಧ್ಯ ಅಂತ ತಿಳಿದು ಕರ್ತೃತ್ವವನ್ನು ಸಮರ್ಪಣೆ ಮಾಡು ಅಂತ ಹೇಳಿದ್ರಿಂದ ಸನ್ಯಾಸ ಅನ್ನುವುದು ತ್ಯಾಗ ಅಂತ ಹೇಳಿದ್ರೆ ಈ ಕರ್ತೃತ್ವ ತ್ಯಾಗ, ಫಲತ್ಯಾಗ ಮೊದಲಾದದ್ದೇ ಇಲ್ಲಿ ಹೇಳಲ್ಪಟ್ಟಿದೆ. ಆತ್ಮಾನಂ ಇತ್ಯಾದಿ ತದ್ವಿವರಣ. ಆತ್ಮಾನಂ ಮಚ್ಛೇಷದ ಮನ್ನಿಯಾಮ್ಯತೈಕರಸಂ ಕರ್ಮಂಚ ಸರ್ವಂ ಮದಾರಾಧನಂ, ಇದೆಲ್ಲ ಕೂಡ ಇದರ ವಿವರಣೆ. ಸನ್ಯಾಸ ಯೋಗಯುಕ್ತ ಆತ್ಮ ಅನ್ನುವುದರ ವಿವರಣೆ, ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದು. ಲೌಕಿಕಂ ವೈದಿಕಂಚ ಕರ್ಮ ಅಂತ ಹೇಳಿದಾಗ ಲೌಕಿಕಂ ಸ್ವಭಾವಾರ್ಥ ಪ್ರಾಪ್ತಯೋ ಸಾಮಾನ್ಯ ರೂಪಂ, ಅವರವರ ಸ್ವಭಾವಕ್ಕೆ ಯಾವ ಯಾವ ಕರ್ಮ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ಯಾವ ಕರ್ಮಗಳು ಬರುತ್ತೋ ಅದೆಲ್ಲವೂ ಕೂಡ ಲೌಕಿಕ ಕರ್ಮಗಳು, ಉಪಾದಾನಾದಿಗಳು ಮೊದಲಾದದ್ದೆಲ್ಲ, ದ್ರವ್ಯಾರ್ಜನೆ ಏನೇನು ಇದೆಯೋ ಆಯಾ ಕರ್ಮಗಳಿಗೆ ಅನುಗುಣವಾಗಿ ಸಂಬಂಧಿಸುವಂತಹ ಲೌಕಿಕ ಕರ್ಮಗಳು. ಮತ್ತು ವೈದಿಕ ಕರ್ಮಗಳು ಶುಭಾಶುಭ ಫಲೈಹಿ ಅನುಕೂಲ ಪ್ರತಿಕೂಲ ಫಲೈಹಿ, ಕೆಲವು ಅನುಕೂಲವಾಗಿರುತ್ತೆ, ಕೆಲವು ಪ್ರತಿಕೂಲವಾಗಿರುತ್ತೆ. ಅಂತಹ ಕರ್ಮಗಳು, ಅಂತಹ ಫಲಗಳು ಪುಣ್ಯ ಪಾಪಗಳು ಅಂತ ಹೇಳುವಂತಹದ್ದು. ಅನಂತೈಹಿ ಬಹುವಚನ ಅಭಿಪ್ರೇತ ಕಥನಂ, ಅನಂತವಾದದ್ದು ಅಂತ ಹೇಳಿ ಕರ್ಮ ಬಂಧನೈಹಿ ಅಂತ ಹೇಳಿರೋದ್ರಿಂದ ಬಂಧನಗಳು ಅನಂತವಾಗಿದೆ. ಅದು ಸಮರ್ಪಣ ಬುದ್ಧಿಯ ಕ್ರಿಯಮಾಣಸ್ಯ ಬಂಧಕತ್ವ ಅಭಾವಾತ್. ಇನ್ನು ಮುಂದೆ ಸಮರ್ಪಣ ಬುದ್ಧಿಯಿಂದ ಮಾಡಿದ್ರೆ ಅದು ಬಂಧಿಸೋದಿಲ್ಲ ಕರ್ಮಗಳು. ಆದ್ದರಿಂದ ತದ್ವ್ಯವಚ್ಛೇದಾಯ ಪ್ರಾಚೀನ ಶಬ್ದ. ಯಾಕೆಂದರೆ ಸಮರ್ಪಣ ಬುದ್ಧಿಯಿಂದ ಮಾಡಿದ್ರೆ ಬಂಧಿಸೋದಿಲ್ಲ, ಬಿಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಹಿಂದೆ ಮಾಡಿದ ಕರ್ಮದ ಬಂಧನ ಅದೆಲ್ಲ ಕೂಡ ಪ್ರಾಪ್ತಿ ವಿರೋಧಿ, ಅದನ್ನೆಲ್ಲ ಬಿಡಿಸ್ಕೊಳ್ತೀಯ. ಅಭಿಮತ ಗತಿ ನಿವೃತ್ತಿ ಹೇತುರ್ಹಿ ಬಂಧನಂ ಇತಿ ಅಭಿಪ್ರಾಯೇಣ. ಯಾವುದೋ ಒಂದು ಕಡೆ ಹೋಗಬೇಕು ನಾವು, ಅದಕ್ಕೆ ಅಡ್ಡಿಯಾಗಿರೋದೇ ಬಂಧನ. ಬಂಧನ ಅಂತ ಹೇಳಿದ್ರೆ ನನಗೆ ಯಾವುದು ಮಾಡಬೇಕೋ ಆ ಕೆಲಸ ಮಾಡೋದಕ್ಕೆ ಮಾಡದೇ ಇರೋ ಹಾಗೆ ಮಾಡುವಂತಹದ್ದು. ಅಭಿಮತ ಗತಿ ನಿವೃತ್ತಿ ಹೇತು, ಆ ನಿವೃತ್ತಿಗೆ ಕಾರಣ. ಎಲ್ಲೋ ಹೋಗಬೇಕು ಅಂದರೆ ಅದು ಹೋಗದೇ ಇರೋ ಹಾಗೆ ತಡೆಯೋದೇ ಅದು ಬಂಧನವಾಗುತ್ತೆ. ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಮಾಡದೇ ಇರೋ ಹಾಗೆ ಒಂದು ತಡೆಯೋದಕ್ಕೆ ಏನು ಕಾರಣವಿದೆಯೋ ಅದುವೇ ಬಂಧನ. ಇಲ್ಲಿ ಏನು ಬಂಧನ ಅಂದರೆ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಇದೆ, ಆ ಪಡೆದುಕೊಳ್ಳೋದಕ್ಕೆ ಇದು ಬಂಧನ. ಇದು ಬಂಧಿಸಿದೆ, ಹೋಗದೇ ಇರೋ ಹಾಗೆ, ಪಡೆದುಕೊಳ್ತಾ ಇರೋ ಹಾಗೆ. ಪ್ರಾಪ್ತಿ ವಿರೋಧಿಭಿಹಿ ಹೇಳಲ್ಪಟ್ಟಿದೆ. ತೇನ ಇಲ್ಲಿ ಉಪಾಯ ವಿರೋಧಿ ಅಲ್ಲ, ಉಪಾಯವನ್ನು ಆರಂಭಿಸಿಬಿಟ್ಟಿದ್ದಾನೆ. ಇಲ್ಲಿ ಉಪಾಯ ಮಾಡೋದು ಹೇಗೆ? ಭಕ್ತಿಯೋಗವ ಅನ್ನೋದು ಉಪಾಯ. ಭಕ್ತಿಯೋಗವನ್ನು ಆರಂಭಿಸಿದಾಗ ಈ ರೀತಿ ಮಾಡಬೇಕು ಅಂತ ಹೇಳಿ ಉಪಾಯವನ್ನು ಆರಂಭಿಸಿದವನಿಗೆ ಪ್ರಾಪ್ತಿಗೆ ವಿರೋಧಿ ಇರುತ್ತೆ ಬೇಕಾದಷ್ಟು. ಆದ್ದರಿಂದ ಆ ಉಪಾಯಕ್ಕೆ ವಿರೋಧಿ ಇದೆ, ಪ್ರಾಪ್ತಿಗೂ ವಿರೋಧಿ ಇದೆ. ಎರಡು ಅರ್ಥವನ್ನು ಕೂಡ ಮುಂದೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ಲಿ ಭಾಷಿಕಾರರು ಎರಡು ಯೋಜನೆ ಮಾಡಿ ವಿವರಿಸ್ತಾರೆ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಕಡೆಯಲ್ಲಿ. ಇದರಿಂದ ಇಲ್ಲಿ ಉಪಾಯ ವಿರೋಧಿಯನ್ನು ಹೇಳಿಲ್ಲ, ಪ್ರಾಪ್ತಿ ವಿರೋಧಿಯನ್ನು ಹೇಳಿದೆ. ಪ್ರಾಪ್ತಿಗೆ ವಿರುದ್ಧವಾದ ಕರ್ಮಬಂಧನದಿಂದ ಬಿಡಿಸ್ಕೊಳ್ತೀಯ. ಏತೇನೈವ ಶುಭ ಫಲಸ್ಯಾಪಿ ಕರ್ಮಣಃ ಅತಿಶಯಿತ ಫಲ ಪ್ರತಿಬಂಧಕತ್ವ ಹೇಯತ್ವ ನಿರ್ವ್ಯೂಢ. ಶುಭ ಫಲವೂ ಕೂಡ ಪುಣ್ಯವೂ ಕೂಡ ಅತಿಶಯಿತ ಫಲ ಪ್ರತಿಬಂಧಕತ್ವಾತ್. ಅತಿಶಯಿತ ಫಲ ಅಂದರೆ ಮೋಕ್ಷ. ಒಂದು ಪುಣ್ಯ ಪಡೆದುಕೊಂಡ್ರೆ ಒಂದು ಸ್ವರ್ಗ ಲೋಕಕ್ಕೋಸ್ಕರ ಒಂದು ಕರ್ಮವನ್ನು ಮಾಡಿದ್ರೆ ಅದು ಪುಣ್ಯವಾದ ಕರ್ಮವೇ, ವೈದಿಕವಾದ ಕರ್ಮ. ಅದು ಕೂಡ ಒಂದು ಪುಣ್ಯ ಬಂದು ಸೇರಿಕೊಳ್ಳುತ್ತೆ ನಮಗೆ. ಈ ಪುಣ್ಯವು ಅತಿಶಯಿತವಾದ ಒಂದು ಪುಣ್ಯ ಫಲ ಇದೆಯಲ್ಲ ಮೋಕ್ಷ, ಅದಕ್ಕೆ ವಿರುದ್ಧ ಇದು. ಅದನ್ನು ತಡೆಯುತ್ತೆ ಇದು. ಯಾಕೆಂದರೆ ಇದನ್ನು ಅನುಭವಿಸಬೇಕಾದಂತು, ಅನುಭವಿಸಿ ಮುಗಿಸ್ಬೇಕು ಇವನು. ಆದ್ದರಿಂದ ಅತಿಶಯಿತವಾದ ಫಲ ಮೋಕ್ಷ, ಅದಕ್ಕೆ ಪ್ರತಿಬಂಧಕವಾಗಿರೋದು ಶುಭ ಫಲಗಳು. ಶುಭ ಫಲವನ್ನು ಕೊಡುವಂತಹ ಕರ್ಮಗಳು ಅಂದರೆ ವೈದಿಕವಾದ ಇಲ್ಲಿ ಸ್ವರ್ಗಾದಿ ಫಲಗಳಿಗೆ ಹೇಳಿರುವಂತಹದ್ದು, ಅಥವಾ ದಾನವೋ ಇದೋ ಯಾವುದೋ ಆಗಿರಬಹುದು, ಪುಣ್ಯ ಫಲವನ್ನು ಕೊಡುವಂತಹ. ಆದ್ದರಿಂದ ಅದೆಲ್ಲವೂ ಕೂಡ
ಹೇಯತ್ವಂ ನಿರ್ವ್ಯೂಢಂ. ಅದು ಎಲ್ಲ ಹೇಯ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ, ಅದು ಸ್ಪಷ್ಟವಾಗಿ ನಿಮಗೆ ತಿಳಿಯಬಹುದು. ಮಾಮುಪೈಷ್ಯಸಿ ಇತಿ ಏತತ್ ಸಾಮರ್ಥ್ಯಾತ್ ಸರ್ವೈಹಿ ಇತಿ ಯುಕ್ತಂ. ನನ್ನನ್ನು ಪಡೆದುಕೊಂಡ್ಬಿಡ್ತೀಯಾ ನೀನು ಅಂತ ಹೇಳಿರೋದ್ರಿಂದ ಉಪಸಮೀಪೆ ಏಷ್ಯಸಿ ಆಗಮಿಷ್ಯಸಿ ಅಂತ ನನ್ನನ್ನು ಪಡೆದುಕೊಂಡ್ಬಿಡ್ತೀಯಾ ಅಂತ ಅರ್ಥ ಇಲ್ಲ. ಉಪೈಷ್ಯಸಿ ಅಂತ ಹೇಳಿದ್ರೆ ನನ್ನನ್ನು ಪಡೆದುಕೊಳ್ತೀಯಾ ಅಂತ ಹೇಳೋದ್ರಿಂದ ಪರಮಾತ್ಮನ ಪ್ರಾಪ್ತಿಗೆ ವಿರೋಧಿಯಾದ ಎಲ್ಲ ಕರ್ಮಗಳು ನಾಶವಾಗಬೇಕು. ಆಗ ಮೋಕ್ಷ್ಯಸೆ ಇತ್ಯುಕ್ತ ಏವಾರ್ಥ ವಿಮುಕ್ತ ಇತಿ ಅನೂದ್ಯತೆ ಇತಿ ಅಪೌನರುಕ್ತ್ಯಂ ಪ್ರಾಣ ತೈಹಿ ವಿಮುಕ್ತ ಇತಿ. ಮೋಕ್ಷಸೆ ವಿಮುಕ್ತೋ ಮಾಮುಪೈಷ್ಯಸಿ ಮೋಕ್ಷಸೆ ಕರ್ಮಬಂಧನೈ ಹೇಳೋದ್ರಿಂದ ಮೋಕ್ಷಸೆ ಅನ್ನೋದೇ ವಿಮುಕ್ತ ಅನ್ನೋದು ಮತ್ತೆ ಅನುವಾದ ಮಾಡಲ್ಪಟ್ಟಿದೆ, ಅದರ ಅರ್ಥವು ಅನುವಾದ ಮಾಡಲ್ಪಟ್ಟಿದೆ. ಆದ್ದರಿಂದ ಪುನರುಕ್ತಿ ಇಲ್ಲ ಅಂತ ಹೇಳಲ್ಪಟ್ಟಿದೆ. ಅತ್ರ ವಿಮುಕ್ತಿ ಶಬ್ದಸ್ಯ ಜೀವನ್ಮುಕ್ತಿಪರತ್ವಂ ವದಂತಹ ತದಸಂಭವಾದೇವ ನಿರಸನೀಯ. ವಿಮುಕ್ತಿ ಅನ್ನೋದು ವಿಮುಕ್ತ ಮಾಮುಪೈಷ್ಯಸಿ ಅಂತ ಹೇಳಿದಾಗ ವಿಮುಕ್ತಿ ಅನ್ನೋದಕ್ಕೆ ಜೀವನ್ಮುಕ್ತಿ ಅನ್ನುವ ಅರ್ಥವನ್ನು ಯಾರು ಹೇಳ್ತಾರೋ ಅದ್ವೈತ ದರ್ಶನದಲ್ಲಿ ಅದು ಸಂಭವವಿಲ್ಲ. ಆದ್ದರಿಂದ ಜೀವನ್ಮುಕ್ತಿಯನ್ನು ಒಪ್ಕೊಳ್ಳೋದಿಲ್ಲ ನಾವು. ಜೀವನ್ಮುಕ್ತಿ ಅಂತ ಹೇಳಿದ್ರೆ ಅವರಿಗೆ ಜ್ಞಾನ ಬಂದುಬಿಟ್ರೆ ಬೇರು ಕತ್ತರಿದು ಹಾಕಿಬಿಡುತ್ತೆ, ಅವಿದ್ಯೆ ಹೋಗಿಬಿಡುತ್ತೆ ಅಂತ ಅರ್ಥ. ಅಂದರೆ ಮುಂದೆ ಅವನಿಗೆ ಅವಿದ್ಯೆಗೆ ಕಾರಣವಿಲ್ಲ, ಯಾವುದು ಬೇರು ಕಿತ್ತು ಹೋಗಿದೆ, ಮರ ಸ್ವಲ್ಪ ದಿನ ಹಾಗೆಯೇ ಒಣಗದೆ ಇರಬಹುದು, ಆ ರೀತಿ ಹೇಳ್ತಾರೆ ಅವರು. ಅದಕ್ಕೆ ಜೀವನ್ಮುಕ್ತಿ ಆ ಒಂದು ಸಮಯದಲ್ಲಿ ದೇಹ ಮಾತ್ರ ಮುಂದುವರಿಯುತ್ತೆ ಪ್ರಾರಬ್ಧ ಕರ್ಮದಿಂದ, ಆದರೆ ಅವನಿಗೆ ಅದ್ವೈತ ಜ್ಞಾನ ಬಂದುಬಿಟ್ಟಿರುತ್ತೆ. ದೇಹ ಮಾತ್ರ ಅದ್ರ ಪಾಠ ಕೆಲಸ ಮಾಡ್ತಾ ಇರುತ್ತೆ. ಇವನಿಗೆ ಅದ್ವೈತ ಜ್ಞಾನ ಬಂದಾಯಿತು, ಹಾಗೆ ಹೇಳ್ತಾರೆ, ಅದು ಜೀವನ್ಮುಕ್ತಿ ಅಂತ ಹೇಳಿ. ಅದನ್ನು ನಾವು ಒಪ್ಪೋದಿಲ್ಲ. ಆ ರೀತಿ ಒಂದು ಸ್ಥಿತಿ ಬರೋಕ್ಕೆ ಸಾಧ್ಯವಿಲ್ಲ. ದೇಹದ ಕರ್ಮಗಳನ್ನೆಲ್ಲ ಮಾಡಬೇಕು, ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಎಲ್ಲ ಮಾಡ್ತಾನವನು. ಆದರೆ ಅವನಿಗೆ ಜ್ಞಾನ ಎಲ್ಲ ಬಂದ್ಬಿಡುತ್ತೆ. ಅಜ್ಞಾನ ನಾಶವಾಗ್ಬಿಟ್ಟಿದೆ, ಅವಿದ್ಯೆ ನಾಶವಾಗ್ಬಿಟ್ಟಿದೆ ಜ್ಞಾನದಿಂದ ಅಂತ ಹೇಳಿದ್ರೆ ದೇಹ ಮಾತ್ರ ಹೇಗೆ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಾರಬ್ಧ ಕರ್ಮದಿಂದ ಮುಂದುವರಿಯುತ್ತೆ ಅಂದರೆ ಪ್ರಾರಬ್ಧ ಕರ್ಮ ಅನ್ನೋದು ಏನು, ಹೇಗೆ, ಯಾರು ಅದಕ್ಕೆ ಫಲ ಕೊಡ್ತಾರೆ, ಅದು ಹೇಗೆ ದೇಹ ಮಾತ್ರ ಅಚೇತನವಾದ ದೇಹ ಮುಂದುವರಿಯುತ್ತೆ. ಇವನಿಗೂ ದೇಹಕ್ಕೂ ಅದ್ವೈತ ಜ್ಞಾನ ಇವನಿಗೆ ಬಂದುಬಿಟ್ರೆ ದೇಹ ಬೇರೆ ಅಂತ ತಿಳಿಯೋಕ್ಕಾಗೋದಿಲ್ಲ. ಬರೀ ದೇಹ ಮಾತ್ರ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಈ ಪ್ರಶ್ನೆಗಳೆಲ್ಲ ಬೇಕಾದಷ್ಟು ಬರುತ್ತೆ ಅಲ್ಲಿ. ಅದು ಅವರು ಹೇಳುವಂತಹ ಜೀವನ್ಮುಕ್ತಿಯನ್ನು ಒಪ್ಕೊಳ್ಳೋದಿಲ್ಲ. ಅದು ಅಸಂಭವ ಅನ್ನೋದು ಸ್ಥಾಪಿಸಲ್ಪಟ್ಟಿದೆ ನಮ್ಮ ಸಿದ್ಧಾಂತದಲ್ಲಿ. ಕರ್ತೃತ್ವ ಫಲಪ್ರದತ್ವಾದಿವತ್ ಫಲತ್ವಮಪಿ ಸ್ವಸ್ಯೈವ ಇತಿ ಅಭಿಪ್ರಾಯಂ. ಅದರಿಂದ ಕರ್ತೃತ್ವವೂ ಪರಮಾತ್ಮನಲ್ಲಿ, ಫಲಪ್ರದತ್ವವೂ ಪರಮಾತ್ಮನಲ್ಲಿ, ಫಲವೂ ಕೂಡ ಪರಮಾತ್ಮನಲ್ಲಿ. ಅದರಿಂದ ಮಾಮೈವ ಉಪೇಶ, ಅವನೇ ಫಲ, ಅವನೇ ಕರ್ತ, ಅವನೇ ಫಲ ಕೊಡುವವನು, ಫಲವೂ ಅವನೇ ಆಗಿದ್ದಾನೆ. ಮಾಂ ಉಪೈಷಿಸಿ, ನನ್ನನ್ನೇ ಪಡೆದುಕೊಳ್ತೀಯ, ನಾನೇ ಫಲ. ಅದಕ್ಕೆ ಯದ್ವಾ ಕ್ರಮೇಣ ಪ್ರಾಪ್ತಿಯ ವಿಳಂಬ ವ್ಯವಚ್ಛೇದಾರ್ಥ ಏವಕಾರ, ಕ್ರಮವಾಗಿ ಬರುತ್ತೆ ಒಂದೊಂದಾಗಿ. ಆದ್ದರಿಂದ ಏವಕಾರ ವಿಮುಕ್ತ ಅಂತ ಹೇಳುವಾಗ ತೈಹಿ ಮುಕ್ತ ಮಾಂ ಏವ ಉಪೈಷ್ಯಸಿ. ಮೊದಲು ಕರ್ಮಬಂಧನ ಬಿಡಬೇಕು, ಆಮೇಲೆ ಪರಮಾತ್ಮನ ಪ್ರಾಪ್ತಿ. ಆದ್ದರಿಂದ ಅದು ಸ್ವಲ್ಪ ವಿಳಂಬವಿಲ್ಲ ಅಂತ ಅರ್ಥ. ಅಲ್ಲಿ ಕ್ರಮವಾಗಿ ಪ್ರಾಪ್ತಿಯಾಗಿದ್ರು ಕೂಡ ವಿಳಂಬವಿಲ್ಲ ಅಂತ ಅರ್ಥ. ಕರ್ಮಬಂಧ ಹೋದ ತಕ್ಷಣ ಪರಮಾತ್ಮನಿಂದ ಪಡೆದುಕೊಂಡ್ಬಿಡ್ತಾನೆ. ಮಾಮೇವ ಉಪೈಷ್ಯಸಿ, ಮಾಂ ಉಪೈಷ್ಯಸಿ ಅಂತ ಶ್ಲೋಕದಲ್ಲಿದೆ. ವ್ಯಾಖ್ಯಾನದಲ್ಲಿ ಮಾಡುವಾಗ ಮಾಮೇವ ಉಪೈಷ್ಯಸಿ, ಮಧ್ಯ ಇನ್ನೇನೋ ಒಂದು ಪಡೆದುಕೊಂಡು ಆಮೇಲೆ ನನ್ನ ಹತ್ರ ಬರ್ತೀಯಾ ಅಂದರೆ ಇಲ್ಲ. ಇದು ಮುಗಿದ, ಇದೆಲ್ಲ ಕರ್ಮಬಂಧ ಬಿಡ್ತು ಅಂದರೆ ಪರಮಾತ್ಮ ಪ್ರಾಪ್ತಿ ಅಷ್ಟೇ. ಅಲ್ಲಿ ಇನ್ನೇನು ವಿಳಂಬವಿಲ್ಲ ಅನ್ನೋದನ್ನು ಏವ ಅನ್ನುವ ಶಬ್ದ, ನನ್ನನ್ನೇ ಪಡೆದುಕೊಳ್ತೀಯ. ಮಾಮೇವ ಮಾಂ ಏವ ಏಷ್ಯಸಿ ಇತಿ ಚ ವಕ್ಷ್ಯತೆ. ಮುಂದೆ ಬರುತ್ತೆ, ಮುಂದೆ 34ನೇ ಶ್ಲೋಕದಲ್ಲಿ ಕೂಡ ಮಾಮೇವ ಏಷ್ಯಸಿ ಯುಕ್ತ ಇವಂ ಅಂತ ಹೇಳಿ ಆತ್ಮಾನಂ ಮತ್ಪರಾಯಣ ಅಂತ ಮನ್ಮನಾಭವ ಮದ್ಭಕ್ತ ಶ್ಲೋಕದಲ್ಲಿ ಕೂಡ ಇದೇ ಬರುತ್ತೆ. ಮಮ ಇಮಂ ಪರಮಂ ಅತಿಲೋಕಂ ಸ್ವಭಾವಂ ಶೃಣು. ಇದು ಹೇಳಿ, ಈಗ ಈ ರೀತಿ ಕರ್ಮವನ್ನು ಫಲ ಮಾಡಿದ್ರೆ ನೀನು ಶುಭಾಶುಭ ಫಲೈಹಿ ಮೋಕ್ಷಸೆ, ಇದರನ್ನೆಲ್ಲ ವಿಮುಕ್ತನಾಗಿ ನನ್ನನ್ನೇ ಪಡೆದುಕೊಳ್ತೀಯ ಅಂತ ಹೇಳಿ, ಪ್ರಾಪ್ತಿ ವಿರೋಧಿ ಕರ್ಮಗಳೆಲ್ಲ ನಿನಗೆ ನಾಶವಾಗುತ್ತೆ ಅಂತ ಹೇಳಿದ ಮೇಲೆ ಪರಮಾತ್ಮನು ತನ್ನ ಈ ಲೋಕದಲ್ಲಿ ಎಲ್ಲೂ ಕಂಡುಬರದಿರುವಂತಹ ಲೋಕಾತೀತವಾದ ಸ್ವಭಾವವನ್ನು ತಿಳಿಸ್ತಾನೆ. ಪರಮಾತ್ಮನೇ ಪರಮಂ ಅತಿಲೋಕಂ ಸ್ವಭಾವಂ, ಅತ್ಯುತ್ಕೃಷ್ಟವಾದದ್ದು, ಲೋಕವನ್ನು ಮೀರಿದಂತಹ ಸ್ವಭಾವ.
ಲೋಕಾತೀತವಾದ ಸ್ವಭಾವ, ಅದನ್ನು ಕೇಳು. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ. ಪರಮಾತ್ಮನ ಅತ್ಯಂತ ಆಶ್ಚರ್ಯಕರವಾದ ಒಂದು ಸ್ವಭಾವ. ಸಮೋಹಂ ಸರ್ವಭೂತೇಷು, ಎಲ್ಲರಲ್ಲಿಯೂ ನಾನು ಸಮನಾಗಿದ್ದೇನೆ ಅಂತ ಹೇಳಿದ. ಸಮನಾಗಿದ್ದಾನೆ ಅಂತ ಹೇಳಿದ್ರೆ ಏನರ್ಥ? ಭಾಷಿಕರು ವಿವರಿಸ್ತಾರೆ. ಆಶ್ರಯಣೀಯತ್ವದಲ್ಲಿ ಸಮ, ಅವನು ಯಾರು ಬೇಕಾದರೂ ಆಶ್ರಯಿಸಬಹುದು ಅವನು. ಆದ್ದರಿಂದ ಅದರಲ್ಲಿ ಅಭಯಂ ಸರ್ವಭೂತೇಭ್ಯೋ ದದಾಮಿ ಅಂತ ಹೇಳುವಾಗ ಯಾರೇ ಆಗಿರಬಹುದು, ಯಾರು ಬಂದರೂ ಅಷ್ಟೇ. ಸರ್ವಲೋಕ ಶರಣ್ಯನವನು. ವಿಭೀಷಣ ಹೇಳಿದ ಸರ್ವಲೋಕ ಶರಣ್ಯಾಯ, ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ. ಸುಗ್ರೀವಾದಿಗಳು ಅವರಿಗೆ ಮಾತ್ರ ರಾಮ ಶರಣ್ಯ ಅಂತ ತಿಳ್ಕೊಂಡಿದ್ರು. ಅವರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ ಶ್ರೀರಾಮ. ನಮ್ಮ ವಿರೋಧಿಗಳು ಶತ್ರುಗಳನ್ನೆಲ್ಲ ರಕ್ಷಣೆ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದ. ವಿಭೀಷಣ ಹೇಳಿದ ಎಲ್ಲ ಲೋಕಕ್ಕೂ ಇವನೇ ಶರಣ್ಯ, ನನಗೂ ಇವನೇ ಶರಣ್ಯ, ನಮ್ಮ ಅಣ್ಣನಾದ ರಾವಣನಿಗೂ ಇವನೇ ಶರಣ್ಯ. ಅವನು ತಿಳಿದುಕೊಳ್ಳಿಲ್ಲ, ನಾನು ತಿಳಿದುಕೊಂಡು ಬಂದಿದ್ದೀನಿ ಅಂತ ಅವನ ಅಭಿಪ್ರಾಯ. ಅದನ್ನು ಹೇಳ್ತಾನೆ, ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ. ಎಲ್ಲ ಲೋಕಗಳಿಗೂ ಇವನೇಪ್ಪ ಶರಣ್ಯ, ನಾನು ಇನ್ನೆಲ್ಲಿ ಹೋಗಲಿ ಅಂತ ಹೇಳಿ ಸುಗ್ರೀವನಿಗೆ ತಿಳಿಸುವಾಗ ವಿಭೀಷಣನು ಅವರೆಲ್ಲರೂ ಕೂಡ ಅವನಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಆಗ ಶ್ರೀರಾಮನು ಹೇಳುವ ಮಾತು ಅಭಯಂ ಸರ್ವಭೂತೇಭ್ಯೋ ದದಾಮಿ. ಅದುವೇ ಶರಣಾಗತ ರಕ್ಷಣ ವ್ರತವೇ ನನಗೆ. ಯಾರೇ ಬಂದು ಆಶ್ರಯಿಸಿಬಿಟ್ರೂ ಅವರಿಗೆ ನಾನು ಆಶ್ರಯ ಕೊಟ್ಟು ಬಿಡ್ತೀನಿ, ಅಭಯವನ್ನು ಕೊಟ್ಟು ಬಿಡ್ತೀನಿ. ಅದರಿಂದ ಸಮೋಹಂ ಸರ್ವಭೂತೇಶು ಅನ್ನೋದು ಅದೇ ಅರ್ಥವೇ ಇಲ್ಲಿ ಹೇಳಲ್ಪಡುತ್ತೆ. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಒಬ್ಬ ಉತ್ಕೃಷ್ಟನಾದವನು, ನಿಕೃಷ್ಟನಾದವನು ಮೊದಲಾದ ಒಂದು ದೃಷ್ಟಿಯಿಂದ ಇವನು ಬಹಳ ನಿಕೃಷ್ಟನಾದವನು, ಆದ್ದರಿಂದ ಇವನು ನೀಚ, ಇವನು ನಮ್ಮನ್ನು ಆಶ್ರಯಿಸಿದ್ರು ಇವನಿಗೆ ನಾನು ರಕ್ಷಣೆ ಕೊಡಬಾರದು ಅನ್ನುವಂತಹ ದ್ವೇಷ ಬುದ್ಧಿ ಇರೋದಿಲ್ಲ ಅವನಲ್ಲಿ. ಆಶ್ರಯಿಸಿಬಿಟ್ರೆ ಅವನಲ್ಲಿ ಅವನಿಗೆ ದೋಷವೇ ಇರಲಿ. ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇಗತ ಏತದ್ ಅಗರ್ಹಿತಂ ಅಂತ ಹೇಳಿದ. ಅವನಿಗೆ ಯಾವ ದೋಷವೂ ಇಲ್ಲ ವಿಭೀಷಣದಲ್ಲಿ, ಸ್ವೀಕಾರ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ದೋಷ ಇದ್ದರೂ ಇರಲಿ ಪರವಾಗಿಲ್ಲ, ಆದರೂ ನಾನು ಸ್ವೀಕಾರ ಮಾಡ್ತೀನಿ ನನ್ನನ್ನು ಬಂದು ನನ್ನಲ್ಲಿ ಶರಣಾಗತಿ ಮಾಡಿದ್ರೆ. ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ. ಶ್ರೀರಾಮನು ರಾಮಾಯಣದಲ್ಲಿ ಹೇಳುವ ಮಾತು. ದೋಷ ಇದ್ದರೂ ಪರವಾಗಿಲ್ಲಪ್ಪ, ದೋಷ ಇಲ್ಲ ಅಂತ ಹೇಳ್ತೀಯಲ್ಲ ಅದಕ್ಕೆ ಕಾರಣವಲ್ಲ, ದೋಷ ಇದ್ದರೂ ಪರವಾಗಿಲ್ಲ, ನನ್ನನ್ನು ಬಂದು ಶರಣಾಗತಿ ಮಾಡಿದ್ರೆ ಅವನನ್ನು ಸ್ವೀಕಾರ ಮಾಡಿಬಿಡ್ತೀನಿ. ಸರ್ವಂ ಸರ್ವಭೂತೇಶು. ಅದೇ ಇಲ್ಲಿ ನಮೇ ದ್ವೇಷೋಸ್ತಿ ನ ಪ್ರಿಯ. ಯಾವುದೋ ಒಂದು ಉತ್ಕೃಷ್ಟವಾದ ಜ್ಞಾನವಿದೆ ಅಂತ ನನಗೆ ಇವನು ಬಹಳ ಪ್ರಿಯ, ಇವನನ್ನು ನಾನು ರಕ್ಷಣೆ ಮಾಡ್ತೀನಿ. ಇವನು ಸ್ವಲ್ಪ ನಿಕೃಷ್ಟನಾದವನು, ಜ್ಞಾನವೇ ಇಲ್ಲ, ಆದರೆ ನನ್ನನ್ನು ಶರಣಾಗತಿ ಮಾಡಿದ್ದಾನೆ, ಆದರೆ ಇವನು ಏನು ಜ್ಞಾನವಿಲ್ಲವಲ್ಲ, ನಾನು ಹೇಗೆ ರಕ್ಷಣೆ ಮಾಡಲಿ, ಇವನು ನನಗೆ ಪ್ರಿಯನಲ್ಲ. ಆ ರೀತಿ ಅಲ್ಲ, ಎಲ್ಲ ಒಂದು ಇದರಲ್ಲಿಯೂ ಕೂಡ ಯಾರು ಬಂದು ಶರಣಾಗತಿ ಮಾಡಿದ್ರು ಅವರದಕ್ಕೆ ನಾನು ರಕ್ಷಣೆಯನ್ನು ಕೊಡ್ತೇನೆ. ಇಲ್ಲಿ ಯೇ ಭಜಂತಿ ತು ಮಾಂ ಭಕ್ತಿಯ, ಇಲ್ಲಿ ಭಕ್ತಿಯೋಗ ಹೇಳ್ತಾ ಇರೋದ್ರಿಂದ ಶ್ರೀಮದ್ ರಾಮಾಯಣದಲ್ಲಿ ಶರಣಾಗತಿಯ ರಹಸ್ಯ ಹೇಳುವಂತಹ ಗ್ರಂಥ. ಅಲ್ಲಿ ವಿಭೀಷಣ ಶರಣಾಗತಿ ಉಪನಿಷತ್ತಿನಂತೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ ಅಭಯ ಪ್ರಧಾನ ಸಾರದಲ್ಲಿ. ಇದರಿಂದ ಅಲ್ಲಿ ಹೇಳುವಾಗ ಶರಣಾಗತಿ ರಕ್ಷಣ ಧರ್ಮ ಅದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ಇಲ್ಲಿ ಭಕ್ತಿಯೋಗವನ್ನು ಹೇಳ್ತಿರೋದ್ರಿಂದ ಯಾರು ನನ್ನನ್ನು ಪ್ರೀತಿಯಿಂದ ಭಜಿಸ್ತಾರೋ, ನನ್ನ ಆರಾಧಿಸ್ತಾರೋ ಅವರು ನನ್ನನ್ನು ಪಡೆದುಕೊಳ್ತಾರೆ. ಉತ್ಕೃಷ್ಟರಾಗೇ ಇರಲಿ, ಅಪಕೃಷ್ಟರಾಗೇ ಇರಲಿ, ಯಾರೇ ಇರಲಿ. ಅದರಲ್ಲಿ ಇಲ್ಲಿ ಹೇಳುವಾಗ ಭಾಷ್ಯಕಾರರು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮಯಿ ತೇ ತೇಷು ಚ ಅಪಿ ಅಹಂ, ತೇ ಮಯಿ ಅಹಂ ತೇಷು. ಇದೆರಡಕ್ಕೂ ವ್ಯತ್ಯಾಸವನ್ನು ತಿಳಿಸ್ತಾರೆ ಇಲ್ಲಿ ಭಾಷ್ಯಕಾರರು ಅದ್ಭುತವಾಗಿ. ಹೇಳುವಾಗ ಮಯಿತೇ ಅಂತ ಹೇಳಿದ್ರೆ ನನ್ನ ಪ್ರೀತಿಯಿಂದ ನನ್ನನ್ನು ಭಜನೆ ಮಾಡ್ತಾರಲ್ಲ, ನನ್ನನ್ನು ಪಡೆದುಕೊಳ್ಳದೆ ಹೋದರೆ ಅವರಿಗೆ ಆತ್ಮಧಾರಣೆ ಮಾಡೋಕ್ಕೆ ಸಾಧ್ಯವಿಲ್ಲವಲ್ಲ. ಅವರು ನನ್ನಲ್ಲಿಯೇ ಇರ್ತಾರೆ, ಅವರಿಗೆ ನನ್ನಲ್ಲಿಯೇ ಸುಖವಾಗಿ ನನ್ನನ್ನು ಪಡೆದುಕೊಂಡು ಬಿಡ್ತಾರೆ. ನಾನು ಅವರಲ್ಲಿ ಹೇಗಿರ್ತೀನಿ ಅಂತ ಹೇಳಿದ್ರೆ ಅವರು ನನ್ನನ್ನು ಪಡೆದುಕೊಳ್ತಾರೆ ಪ್ರೀತಿಯಿಂದ ಆರಾಧಿಸಿ. ನಾನು ಅವರ ವಿಷಯದಲ್ಲಿ ಹೇಗಿರ್ತೀನಿ ಅಂತ ಹೇಳಿದ್ರೆ ನನಗಿಂತ ಒಬ್ಬ ಉತ್ಕೃಷ್ಟನಾದವರ ವಿಷಯದಲ್ಲಿ ನಾನು ಹೇಗೆ ನಡೆದುಕೊಳ್ತೀನೋ ಹಾಗೆ ಅವರ ವಿಷಯದಲ್ಲಿ ನಡೆದುಕೊಳ್ತೀನಿ ಅಂತ ಅರ್ಥ ಮಾಡೋದು ಭಾಷಿಕಾರರು. ಪರಮಾತ್ಮನ ಸ್ವಭಾವವನ್ನು ಇಲ್ಲಿ ಅದ್ಭುತವಾಗಿ ಗುಣವೂ ಇದೆ, ವೀರ್ಯವೂ ಸಾಮರ್ಥ್ಯವೂ ಇದೆ. ಅಭಯ ಪ್ರಧಾನ ಸಾರದಲ್ಲಿ ಕಡೆಯಲ್ಲಿ 10 ಅಧಿಕಾರಗಳಿರುವಂತಹ ಗ್ರಂಥ, ಅದ್ಭುತವಾದ ಗ್ರಂಥ. ಅದರಲ್ಲಿ ಶರಣಾಗತಿ ಮಹಿಮೆ ಹೇಳುವಾಗ ಶರಣ್ಯಶೀಲ ಪ್ರಕಾಶ ಅನ್ನುವ ಒಂದು ಅಧಿಕಾರ.
ಶರಣ್ಯ ವೈಭವ ಪ್ರಕಾಶ ಅಂತ ಇನ್ನೊಂದು ಅಧಿಕಾರಕ್ಕೆ ಹೆಸರು. ಶೀಲ ಅಂದರೆ ಗುಣ, ವೈಭವ ಅಂದರೆ ಅವನ ಸಾಮರ್ಥ್ಯ. ಇದನ್ನೇ ರಾಮಾಯಣದಲ್ಲಿ ಆರಂಭದಲ್ಲಿಯೇ, ರಾಮನವಮಿ ಆದ್ದರಿಂದ ಅದು ವಿಶೇಷವಾಗಿ ಅನುಸಂಧಾನ ಮಾಡೋದು. ಆರಂಭದಲ್ಲಿ ಕೇಳುವಾಗ ಗುಣವಾನ್ ಕಶ್ಚ ವೀರ್ಯವಾನ್ ಅಂತ ಪ್ರಶ್ನೆ ಮಾಡಿದ್ದು ವಾಲ್ಮೀಕಿ. ಗುಣವಾನ್ ಕಶ್ಚ ವೀರ್ಯವಾನ್, ಗುಣವನ್ನು ವೀರ್ಯವನ್ನು ಉಳ್ಳವನು ಅಂತ ಅರ್ಥ ಮಾಡಿದ್ರು. ಗುಣ ಮತ್ತು ವೀರ್ಯ ಇದೆರಡು ಕೂಡ ಪ್ರಧಾನವಾದದ್ದು. ಅದು ಶರಣ್ಯಶೀಲ ಅನ್ನೋದು ಗುಣವನ್ನು ಪ್ರಕಾಶಿಸುತ್ತೆ, ಅವನು ಕರುಣಾಮೂರ್ತಿಯಾದವನು, ಕರುಣಾಸಾಗರ. ವೈಭವ ಅನ್ನೋದು ಅವನ ಸಾಮರ್ಥ್ಯ. ಅಂಗುಲಿ ಅಗ್ರೇನ ಹನ್ಯಾನ್ ಇಚ್ಛನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ ಹೇಳುವಾಗ ಒಂದು ಉಗುರಿನ ತುದಿ ಸಾಕು ನನಗೆ. ರಾಕ್ಷಸರು, ಪಿಶಾಚರು, ದಾನವರು, ಲೋಕದಲ್ಲಿ ಯಾರ್ಯಾರಿದ್ದಾರಲ್ಲೋ ಎಲ್ಲರನ್ನೂ ಒಂದು ಉಗುರಿನ ತುದಿಯಿಂದಲೇ ನಾನು ನಾಶ ಮಾಡುವ ಸಾಮರ್ಥ್ಯ ನನಗಿದೆ. ಅವ್ರು ಏನು ಮಾಡೋಕ್ಕೆ ಸಾಧ್ಯ ನನಗೆ ಕೇಳ್ಕೊ, ನಿಮಗೂ ಮಾಡೋಕ್ಕಾಗಲ್ಲ, ನನಗೂ ಮಾಡೋಕ್ಕಾಗೋದಿಲ್ಲ ಅಂತ ಶ್ರೀರಾಮನು ಸುಗ್ರೀವಾದಿಗಳಿಗೆ ಸಮಾಧಾನ ಹೇಳ್ತಾನೆ. ವಿಭೀಷಣ ರಾಕ್ಷಸ, ಅವನು ಮತ್ತೆ ಶತ್ರು ಪಕ್ಷದಿಂದ ಬಂದಿದ್ದಾನೆ. ಅದರಲ್ಲಿಯೂ ನಾವು ಇಲ್ಲಿ ಬಂದಿರುವಾಗ ಅವನು ಯುದ್ಧಕ್ಕೆ ಅಂತ ಬಂದಿರುವ ಸಮಯದಲ್ಲಿ ಬಂದಿದ್ದಾನೆ. ಸಾಕ್ಷಾತ್ ಅಣ್ಣನನ್ನು ಬಿಟ್ಟು ಬಂದಿದ್ದಾನೆ. ಇವನು ನಮಗೇನು ಕೆಡುಕು ಮಾಡೋದಿಲ್ಲ ಅಂತ ಹೇಗೆ ನಾವು ತಿಳಿಯಕ್ಕೆ ಸಾಧ್ಯ? ಏನು ಬೇಕಾದರೂ ಮಾಡ್ಬೋದಲ್ಲ. ಇಂಥ ಸಮಯದಲ್ಲಿ ಅಣ್ಣನನ್ನು ಬಿಟ್ಟು ಬಂದವನು ನಮಗೇನಾದರೂ ಕೆಡುಕು ಮಾಡ್ಬೋದಲ್ಲ ಅಂತ ಅವನಿಗೆ ಸಂಶಯ. ಯಾರಿಗೆ, ನಿಮಗೂ ಅಲ್ಲ ನನಗೂ ಅಲ್ಲ, ಒಂದು ಸಾಮಾನ್ಯ ವಾನರನಿಗೂ ಕೂಡ ಅವನು, ನನ್ನನ್ನು ಆಶ್ರಯಿಸಿದ ಒಂದು ಸಾಮಾನ್ಯ ವಾನರನ್ನು ಕೂಡ ಅವನು ಏನು ಮಾಡೋಕ್ಕೆ ಶಕ್ತಿ ಇಲ್ಲ, ನನಗೆ ಅಂಥ ಸಾಮರ್ಥ್ಯವಿದೆ ಅಂತ ತೋರಿಸ್ತಾನೆ. ಅದನ್ನು ಪರಮಾತ್ಮನು ಅವರಲ್ಲಿ, ಭಕ್ತರಲ್ಲಿ, ಶರಣಾಗತರಲ್ಲಿ ಯಾವ ಒಂದು ದೃಷ್ಟಿ, ಹೇಗೆ ಅವರನ್ನು ನೋಡ್ತಾನೆ ಅನ್ನೋದು ಭಾಷ್ಯಕಾರರು ಇಲ್ಲಿ ನಿಮಗೆ ತಿಳಿಸ್ತಾರೆ. ನಾನು ಅವರ ವಿಷಯದಲ್ಲಿ, ನನಗಿಂತ ಉತ್ಕೃಷ್ಟರಾದವರ ವಿಷಯದಲ್ಲಿ ಹೇಗೆ ನಡ್ಕೊಳ್ತೀನೋ ಹಾಗೆ ನಡ್ಕೊಳ್ತೀನಿ ಅಂತ ಹೇಳ್ತಾನೆ. ಭಕ್ತರಿಗೆ ಅಂತಹ ಒಂದು ಸ್ಥಾನವನ್ನು ನಾನು ಕೊಡ್ತೀನಿ ಅಂತ ಹೇಳುವ ವ್ಯಾಖ್ಯಾನವು ಇಲ್ಲಿ ಭಾಷಿಕಾರರು ಅದ್ಭುತವಾಗಿ ಮಾಡ್ತಾರೆ. ಇಲ್ಲಿ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ದೇವತಿರಿಯಂ ಮನುಷ್ಯ ಸ್ಥಾವರಾತ್ಮನ ಅವಸ್ಥಿತೇಷು. 4 ವಿಧವಾದ ಸೃಷ್ಟಿ, ದೇವ, ತಿರ್ಯಕ್ಕೂ, ಸ್ಥಾವರ, ಮನುಷ್ಯ. 4 ವಿಧವಾದ ಸೃಷ್ಟಿ ಇದೆ ಈ ಪ್ರಪಂಚದಲ್ಲಿ. ಅದರಲ್ಲಿರುವಂತಹ ಜಾತಿತಶ್ಚ ಆಕಾರತಶ್ಚ ಸ್ವಭಾವತಃ, ಜಾತಿಯೇ ಆಗಲಿ, ಆಕಾರವೇ ಆಗಲಿ, ಸ್ವಭಾವವೇ ಆಗಲಿ, ಜ್ಞಾನತಶ್ಚ, ಜ್ಞಾನವೇ ಆಗಲಿ, ಅತ್ಯಂತ ಉತ್ಕೃಷ್ಟ ಅಪಕೃಷ್ಟ ರೂಪೇಣ ವರ್ತಮಾನೇಶು. ಜಾತಿಯಲ್ಲಿ ಉತ್ಕೃಷ್ಟವಾದ ಜಾತಿಯಲ್ಲಿ ಒಬ್ಬ ಹುಟ್ಟಿರ್ಬೋದು, ಅಪಕೃಷ್ಟವಾದ ಒಂದು ವೃಕ್ಷವಾಗಿ ಒಬ್ಬ ಹುಟ್ಟಿರ್ಬೋದು, ಒಂದು ಪ್ರಾಣಿಯಾಗಿ ಹುಟ್ಟಿರಬಹುದು. ಹಾಗೆಯೇ ಆಕಾರತಶ್ಚ, ಅವರ ಆಕಾರಗಳು, ಅವರ ಸ್ವಭಾವವೇನು, ಅವರ ಜ್ಞಾನವೇನು, ಎಲ್ಲವೂ ಕೂಡ ಉತ್ಕೃಷ್ಟವಾಗಿರಬಹುದು, ನಿಕೃಷ್ಟವಾಗಿರಬಹುದು. ಹಾಗೆ ನೋಡಿದ್ರೆ ಅವಳು ಕುಬ್ಜೆ, ಅವಳು ಬೂನು ಬಂದಿದ್ದಂತಹ ಅವಳು ಎಂತಹ ಭಕ್ತಿಯಿಂದ ಅವನ ಪ್ರೀತಿ ಮಾಡಿದ್ರು ಕೃಷ್ಣನನ್ನು. ಅವನು ಹೇಗೆ ಎಂತಹ ಒಂದು ಉತ್ಕೃಷ್ಟವಾದ ಫಲವನ್ನು ಕೊಟ್ಟ ಅವಳಿಗೆ. ಎಲ್ಲ ಆಕಾರತಶ್ಚ ಸ್ವಭಾವತಃ, ಸ್ವಭಾವದಲ್ಲಿಯೇ ಆಗಲಿ, ಜ್ಞಾನತಶ್ಚ, ಜ್ಞಾನವೇ ಆಗಲಿ. ವಸಿಷ್ಠರು ಅಂತ ಅವರಿಗೇನು ಸ್ಪೆಷಲ್ ಆಗಿ ಒಂದು ಇದು ಕೊಡೋದಿಲ್ಲ. ಅವನು ಏನು ಜ್ಞಾನವಿಲ್ಲದೆ ಇರುವಂತಹ ಗುಹಾದಿಗಳು, ಗುಹಾ ಮೊದಲಾದವರು ಅವರು ಇರಬಹುದು, ಯಾರೇ ಆಗಿರಬಹುದು. ಜ್ಞಾನತಶ್ಚ ಅತ್ಯಂತ ಉತ್ಕೃಷ್ಟ ಅಪಕೃಷ್ಟ ರೂಪೇಣ ವರ್ತಮಾನೇಶು. ಹಾಗೆ ಇರುವವರಲ್ಲಿ ಸರ್ವೇಷು ಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಸಮಾಶ್ರಯಣೀಯತ್ವೇ ಸಮಃ ಅಹಂ. ಸಮಾಶ್ರಯಣೀಯತ್ವದಲ್ಲಿ ಎಲ್ಲರಿಗೂ ಸಮ, ಯಾರು ಬೇಕಾದರೂ ಬಂದು ಆಶ್ರಯಿಸಬಹುದು. ಎಲ್ಲರಿಗೂ ನಾನೇ ಶೇಷಿ, ಎಲ್ಲರಿಗೂ ನಾನೇ ನಿಯಾಮಕ, ಎಲ್ಲರೂ ನನಗೆ ಶರೀರಭೂತವಾಗಿದ್ದಾರೆ, ನನ್ನ ಆಧಾರದಲ್ಲಿಯೇ ಇದ್ದಾರೆ. ಆದ್ದರಿಂದ ಯಾರು ಬೇಕಾದರೂ ನನ್ನನ್ನು ಬಂದು, ಎಲ್ಲರೂ ನನ್ನ ವಸ್ತುವೇ, ನನಗೆ ಸೇರಿದವರೇ, ಯಾರು ಬೇಕಾದರೂ ನನ್ನನ್ನು ಆಶ್ರಯಿಸಬಹುದು. ಆ ದೃಷ್ಟಿಯಲ್ಲಿ ನಾನು ಸರ್ವರಿಗೂ ಸಮನಾಗಿದ್ದೇನೆ ಅನ್ನೋದು ಅಂದರೆ ಈ ಸುಹೃದಂ ಸರ್ವಭೂತಾನಾಂ ಅಂತ ಉಪನಿಷತ್ ತಿಳಿಸುತ್ತೆ. ಸುಹೃದಂ ಸರ್ವಭೂತಾನಾಂ, ಎಲ್ಲರಿಗೂ ಕೂಡ ಅವನು ಸುಹೃತ್ತಾಗಿದ್ದಾನೆ. ಅಯಂ ಜಾತ್ಯಾಕಾರ ಸ್ವಭಾವ ಜ್ಞಾನಾದಿಭಿ ನಿಕೃಷ್ಟ. ಜಾತಿಯು ಬಹಳ ನಿಕೃಷ್ಟವಾದ ಜಾತಿ, ಅವನ ಆಕಾರವು ಚೆನ್ನಾಗಿಲ್ಲ, ಸ್ವಭಾವವು ಚೆನ್ನಾಗಿಲ್ಲ, ಅವನಿಗೆ ಜ್ಞಾನವೇ ಇಲ್ಲ, ಈ ರೀತಿ ನಿಕೃಷ್ಟನಾಗಿದ್ದಾನೆ ಅಂತ ಹೇಳಿ ಸಮಾಶ್ರಯಣೀಯತ್ವೇ ನಮೇ ದ್ವೇಷ ಅಸ್ತಿ. ನನ್ನನ್ನು ಆಶ್ರಯಿಸಿದ್ರೆ ಬಂದು ಅವನನ್ನು ನಾನು ದ್ವೇಷ ಮಾಡೋದಿಲ್ಲ. ಅವನ ವಿಷಯದಲ್ಲಿ ಉದ್ವೇಜನೀಯತೆಯ ನ ತ್ಯಾಜ್ಯ. ಅವನಿಂದ ಬಹಳ ಒಂದು ವಿಧವಾದ ಉದ್ವೇಗ ಉಂಟಾಗುತ್ತೆ ಮನಸ್ಸಿಗೆ. ಇವನೇನು ಹೀಗಿದಾನಲ್ಲ, ಇವನು ನಾನು ಸ್ವೀಕಾರ ಮಾಡಬಾರ್ದು ಅಂತ ತ್ಯಾಗ ಮಾಡೋದಿಲ್ಲ ಅವನನ್ನು.
ಯಾರು ಬೇಕಾದರೂ ಬಂದು ಮಾಡಲಿ, ಅವರಿಂದ ನಾನು ಸ್ವೀಕಾರ ಮಾಡಿಯೇ ಮಾಡ್ತೇನೆ. ಶರಣಾಗತಿ ಮಾಡಿಬಿಟ್ರೆ ಸಾಕು. ಶ್ರೀಮದ್ ರಾಮಾಯಣದಲ್ಲಿ ವಿಶೇಷವಾಗಿ ವಿಭೀಷಣ ಶರಣಾಗತಿಯಲ್ಲಿ ಹೇಳುವಾಗ ಆಶ್ರಯಣೀಯತ್ವ ಅನ್ನೋದರಲ್ಲಿ ಹೇಳ್ತಾನವನು. ಹೇಗೆ ಅವನು ಒಂದು ಅಂಜಲಿ ಬಂದರೆ ಬದ್ಧಾಂಜಲಿ ಪುಟಂ ದೀನಂ ಯಾಚಂತಂ ಶರಣಾಗತಂ ನಹನ್ಯಾತ್ ಆನುಷಸ್ಯಾರ್ಥಂ ಅಪಿ ಶತ್ರುಂ ಪರಂತಪ. ಅವನು ಹೇಳ್ತಾನೆ ಅದರಲ್ಲಿ ಕಂಡು ಋಷಿಯ ಒಂದು ಗಾಥೆಯನ್ನು ರಾಮಾಯಣದಲ್ಲಿ ಶ್ರೀರಾಮನು ಎಲ್ಲರಿಗೂ ಉಪಪತ್ತಿಗಳೊಡನೆ ವಿವರಿಸ್ತಾನೆ. ಶ್ರೀರಾಮ, ನಾನು ಹೇಳ್ತಿದ್ದೀನಿ, ನೀವೆಲ್ಲ ಹೇಳ್ದಂಗೆ ಕೇಳಿ ಅಂತ ಹೇಳಲಿಲ್ಲ. ಸಕಾರಣವಾಗಿ ಸ್ಥಾಪನೆ ಮಾಡ್ತಾನೆ. ಯಾಕೆ ವಿಭೀಷಣನನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅದನ್ನು ಉಪಪತ್ತಿಗಳೊಡನೆ 6 ವಿಧವಾದ ಷಡ್ವಿಧ ತಾತ್ಪರ್ಯ ಲಿಂಗವೂ ಇದೆ ಅಲ್ಲಿ ಶರಣಾಗತಿಯ ಆ ಪ್ರಕರಣದಲ್ಲಿ. ಉಪಪತ್ತಿಗಳೊಡನೆ ಸ್ಥಾಪನೆ ಮಾಡ್ತಾನೆ ಪರಮಾತ್ಮನು. ಹೇಗೆ ನಾನು ಸ್ವೀಕಾರ ಮಾಡಬೇಕು ಇವನನ್ನು ಅಂತ ಹೇಳಿಬಿಟ್ಟು ಆಗ ಮಾಡುವಾಗ ಕಂಡು ಋಷಿಯ ಒಂದು ಗಾಥೆ ಅದನ್ನು ಹೇಳ್ತಾನೆ. ಪರಮ ಋಷಿಯ ಮಗನಾದವರು ಅವರು ಹೇಳಿರುವಂತಹದ್ದು ಅಲ್ಲಿ ಹೇಳುವಾಗ ಬದ್ಧಾಂಜಲಿ ಪುಟಂ, ಒಂದು ಅಂಜಲಿಯನ್ನು ಮಾಡಿಕೊಂಡು ಬರ್ತಾನೆ ಅಷ್ಟೇ, ಅವನಿಗೆ ಇನ್ನೇನು ಇಲ್ಲ. ಅಥವಾ ದೀನಂ, ದೈನ್ಯವನ್ನು ತೋರಿಸ್ಕೊಂಡು ಬರ್ತಾನೆ ಅವನು, ಮತ್ತೇನೂ ಇಲ್ಲ ಅವನಿಗೆ, ಅಂಜಲಿನೂ ಮಾಡಲಿಲ್ಲ, ದೀನನಾಗಿ ಬಂದಿದ್ದಾನೆ. ಯಾಚಂತಂ, ಯಾಚನೆ ಮಾಡ್ತಿದ್ದಾನೆ. ಶರಣಾಗತಂಗೆ ಅರ್ಥ ಮಾಡುವಾಗ ಸ್ವಾಮಿ ದೇಶಿಕನು ಹೇಳ್ತಾರೆ, ಯಾರಾದರೂ ರಕ್ಷಕರಿದ್ದಾರೋ ಅಂತ ಹುಡ್ಕೊಂಡು ಬರ್ತಾನಂತೆ ಒಬ್ಬ. ಏನು ಯಾಚನೆ ಮಾಡಲಿಲ್ಲ, ಅಂಜನಿ ಮಾಡಲಿಲ್ಲ, ಇಲ್ಲ, ಇವು ನನಗೆ ರಕ್ಷಣೆ ಇಲ್ವಲ್ಲ, ಯಾರಾದರೂ ರಕ್ಷಕರಿದ್ದಾರೋ ಅಂತ ಹುಡ್ಕೊಂಡು ಬಂದರು. ಅಂಥವನನ್ನು ಸಮರ್ಥನಾದವನು ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದರೆ ಅವನ ಪಾಪವೆಲ್ಲ ಇವನಿಗೆ ಬರುತ್ತೆ. ನಹನ್ಯಾತ್, ಇವ್ರು ಹೇಳಿದ್ರು ವಧ್ಯತಾಮೇಶ ತೀವ್ರೇನ ದಂಡೇನ ಸಚಿವೈ ಸಹ, ವಿಭೀಷಣನನ್ನು ವಧೆ ಮಾಡಬೇಕು ಅವ್ರ ಸಚಿವರೊಡನೆ ಅಂತ ಹೇಳಿದ್ರು. ವಧ್ಯತಾಮೇಶ ತೀವ್ರೇಣ ದಂಡೇನ ಸಚಿವೈ ಸಹ ಹೀಗೆ ಹೇಳಿದ್ರು ಅವರೆಲ್ಲ. ನಾನ್ಯಾತ್ ಅನುಶಂಸೆಯಾರ್ಥಂ, ಕರುಣೆ ಇರಬೇಕು, ಗುಣೇಶ್ಚ ಗುಣವಾನ್ ಕಶ್ಚ ವೀರ್ಯವಾನ್, ಗುಣವನ್ನು ತೋರಿಸ್ತಾನೆ ಪರಮಾತ್ಮ, ಸಾಮರ್ಥ್ಯವನ್ನು ತೋರಿಸ್ತಾನೆ. ಹೇಳುವಾಗ ಈ ರೀತಿ ಅವನಿಗೆ ಇವನನ್ನು ನಹನ್ಯಾತ್ ಅನುಶಂಸೆಯಾರ್ಥಂ ಅಪಿ ಶತ್ರುಂ ಪರಂತಪ, ಶತ್ರುವಾದರೂ ಅಷ್ಟೇ ಅವನನ್ನು ಹನನ ಮಾಡುತ್ತೆ. ನಮ್ಮಲ್ಲಿ ಆಯುಧವನ್ನು ಎತ್ಕೊಂಡು ಬಂದು ಯುದ್ಧ ಮಾಡುವನಲ್ಲಿ ಯುದ್ಧ ಮಾಡಬೇಕು, ಎಲ್ಲ ಬಿಟ್ಟು ಯಾಚನೆ ಮಾಡಿ ಶರಣಾಗತಿ ಮಾಡಿರೋವನ ಜೊತೆ ಯುದ್ಧ ಮಾಡೋಕ್ಕಾಗತ್ತೆಯೇ? ಅದು ಹೇಗೆ ನೀವು ಹೇಳೋದು ಸರಿ ಅಂತ ಶ್ರೀರಾಮನು ಅಲ್ಲಿ ಉಪಪತ್ತಿಗಳನ್ನೆಲ್ಲ ತೋರಿಸ್ತಾನೆ. ಪರಂತಪ ಅಂತ ಹೇಳುವಾಗ ಪರಾನ್ ತಾಪಯತಿ ನತು ಆಶ್ರಿತಾನ್, ಪರಾನ್ ತಾಪಯತಿ, ಪರಂತಪ ಅಪಿಶತ್ರುನ್ ಪರಂತಪ ಅಂತ ಶಬ್ದ. ಪರಂತಪ ಅಂದರೆ ಪರಾನ್ ತಾಪಯತಿ, ಶತ್ರುಗಳಿಗೆ ತಾಪ ಉಂಟು ಮಾಡ್ತಾನೆ ಹೊರತು ನತು ಆಶ್ರಿತಾನ್, ಆಶ್ರಿತರಿಗೆಲ್ಲ, ಆಶ್ರಿತರಿಗೆ ರಕ್ಷಣೆಯನ್ನು ಕೊಡಬೇಕು. ಅದುವೇ ಇಲ್ಲಿ ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಅದನ್ನು ಭಾಷಿಕಾರರು ಅಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲ ಅರ್ಥಗಳನ್ನು ಇಟ್ಟುಕೊಂಡೇ ಸ್ವಾಮಿ ದೇಶಿಕನ್ ಅಭಯಪ್ರದಾನ ಸಾರ ಗ್ರಂಥದಲ್ಲಿ ಇದೆಲ್ಲವನ್ನು ಪ್ರಕಾಶಪಡಿಸ್ತಾರೆ. ತಥಾ ಸಮಾಶ್ರಿತತ್ವ ಅತಿರೇಕೇಣ, ಆಶ್ರಯಿಸಿಬಿಟ್ಟಿದ್ದಾನೆ ಅಷ್ಟೇ, ಇನ್ನೇನು ಬೇಕಾಗಿಲ್ಲ ನನಗೆ. ಅದಕ್ಕಿಂತ ಹೆಚ್ಚಾಗಿ ಜಾತ್ಯಾದಿಭಿ ಅತ್ಯಂತ ಉತ್ಕೃಷ್ಟ ಅಯಮಿತಿ ತದ್ಯುಕ್ತತೆಯ ಸಮಾಶ್ರಯಣೇನ ಕಶ್ಚಿತ್ ಪ್ರಿಯ ಅಸ್ತಿ ನ ಸಂಗ್ರಾಹ್ಯ ಅಸ್ತಿ. ಸಮಾಶ್ರಯಣ ಮಾಡಿದಾನ ಅಷ್ಟೇ, ಇವನು ಉತ್ಕೃಷ್ಟವಾದ ಜಾತಿ ಇದ್ದಾನೆ, ಆದ್ದರಿಂದ ಇವನಿಗೆ ಆಶ್ರಯ ಕೊಡ್ತೀನಿ, ಇವನು ನಿಕೃಷ್ಟವಾದ ಜಾತಿ ಇವನಿಗೆ ಕೊಡೋದಿಲ್ಲ, ಯಾವುದೂ ಇಲ್ಲ. ಸಮಾಶ್ರಯ ನನ್ನನ್ನು ಬಂದು ಆಶ್ರಯಿಸಿದ್ರೆ ಸಾಕು, ಅದಕ್ಕೆ ಮೇಲೆ ಬೇರೆ ಯಾವುದು ಕೂಡ ನಾನು ನೋಡೋದಿಲ್ಲ. ಯಾರು ಒಬ್ಬನು ಉತ್ಕೃಷ್ಟ ಜಾತಿಯಿಂದ ಪ್ರಿಯನಾಗೋದಿಲ್ಲ, ಇನ್ನೊಬ್ಬ ನಿಕೃಷ್ಟ ಜಾತಿಯಿಂದ ನಾನು ತ್ಯಾಗ ಮಾಡೋದಿಲ್ಲ, ಇನ್ನೊಬ್ಬರನ್ನ ಸ್ವೀಕಾರ ಮಾಡುವುದು, ಈ ರೀತಿ ಭೇದವೇ ಇಲ್ಲ ನನ್ನಲ್ಲಿ. ಅಪಿತು ಅತ್ಯರ್ಥ ಮತ್ಪ್ರಿಯತ್ವೇನ ಮದ್ಭಜನೇನ ವಿನ ಆತ್ಮಧಾರಣ ಅಲಾಭಾತ್ ಮದ್ಭಜನೈಕ ಪ್ರಯೋಜನ ಯೇ ಮಾಂ ಭಜಂತೆ. ನನ್ನಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಆರಾಧಿಸದೆ ಹೋದರೆ, ಧ್ಯಾನ ಮಾಡದೆ ಹೋದರೆ ಅವರ ಆತ್ಮಧಾರಣೆಯನ್ನೇ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂತಹ ಆ ಒಂದು ದಶೆಯಲ್ಲಿ ಇದ್ದು ನನ್ನ ಆರಾಧನೆಯೇ, ನನ್ನ ಧ್ಯಾನವೇ ಪ್ರಯೋಜನ ಅವರಿಗೆ, ನನ್ನ ಭಜನೆಯೇ ಪ್ರಯೋಜನ, ಪ್ರೀತಿಯಿಂದ ಮಾಡ್ತಾರೆ. ಆ ರೀತಿ ಯಾರು ಮಾಡ್ತಾರೋ ತೇ ಜಾತ್ಯಾದಿಭಿ ಉತ್ಕೃಷ್ಟ ಅಪಕೃಷ್ಟ ವಾ, ಜಾತ್ಯಾದಿಗಳಿಂದ ಉತ್ಕೃಷ್ಟರಾಗಿರ್ಬೋದು, ಅಪಕೃಷ್ಟರಾಗಿರ್ಬೋದು. ಜಾತ್ಯಾದಿಭಿ ಅಂದರೆ ಆಕಾರ, ಸ್ವಭಾವ, ಜ್ಞಾನ ಎಲ್ಲವೂ ಅಪಕೃಷ್ಟವೋ ಉತ್ಕೃಷ್ಟವೋ ಆಗಿರಬಹುದು. ಮತ್ತು ಸಮಾನ ಗುಣವತ್ ಯಥಾ ಸುಖಂ ಮಯ್ಯೇವ ವರ್ತಂತೆ, ನನಗೆ ಸಮಾನವಾದ ಗುಣವನ್ನು ಹೊಂದಿ ಎದುರು ಎಲ್ಲ ವಿಧವಾದ ಸುಖವನ್ನು ಹೊಂದಿ ನನ್ನಲ್ಲಿ ಇರ್ತಾರೆ.
ನನ್ನೊಡನೆ ಬಂದು ಸೇರ್ತಾರೆ. ಅಹಮಪಿ ತೇಷು ಮದ್ ಉತ್ಕೃಷ್ಟೇಶು ಇವ ವರ್ತೆ. ಪರಮಾತ್ಮನಿಗೂ ಭಕ್ತರಲ್ಲಿ ಎಂತಹ ಸ್ಥಾನ, ಅವರಿಗೆ ಇನ್ನೂ ಹೆಚ್ಚಾದ ಸ್ಥಾನವನ್ನು ಕೊಟ್ಟ. ನನಗಿಂತ ಉತ್ಕೃಷ್ಟರಾದವರಲ್ಲಿ ನಾನು ಹೇಗೆ ವರ್ತಿಸ್ತೀನೋ ಆ ರೀತಿ ನನ್ನ ಭಕ್ತರ ವಿಷಯದಲ್ಲಿ ನಾನು ವರ್ತಿಸ್ತೇನೆ ಅಂತ ಪರಮಾತ್ಮನ ಹೇಳ್ತಿದ್ದಾನೆ ಅಂತ. ತೇಷು ಚಾಪಿ ಅಹಂ ಮಯಿ ತೇಷು ಅಹಂ, ಇದೆರಡಕ್ಕೂ ವ್ಯತ್ಯಾಸವನ್ನು ತೋರಿಸ್ತಾರೆ. ಪರಮಾತ್ಮನ ಗುಣವು ಅತ್ಯಂತ ಅದ್ಭುತವಾದ ಅತ್ಯುತ್ಕೃಷ್ಟವಾದ ಗುಣವನ್ನು ತೋರಿಸ್ತಾರೆ ಇಲ್ಲಿ. ದುರ್ಲಭ ಸುಲಭ ಉತ್ಕೃಷ್ಟ ಅಪಕೃಷ್ಟಾದಿ ದ್ರವ್ಯ ತಾರತಮ್ಯ ಅದರ್ಶನೇನ ಸ್ವೀಕಾರ ಪತ್ರಮಿತಿ ಶ್ಲೋಕೇನ ಪ್ರೋಕ್ತ. ಅಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳುವಾಗ ಯಾವುದೋ ಒಬ್ಬನು ಒಂದು ಚಿನ್ನದ ಪುಷ್ಪದಿಂದ ಅವನಿಗೆ ಅರ್ಚನೆ ಮಾಡ್ತಾನೆ, ಇನ್ನೊಬ್ಬ ಸಾಮಾನ್ಯ ಪುಷ್ಪದಿಂದ ಅರ್ಚನೆ ಮಾಡ್ಬೋದು. ದ್ರವ್ಯದ ವಿಷಯಗಳಲ್ಲಿ ತಾರತಮ್ಯವಿಲ್ಲ. ನನಗೆ ಪ್ರೀತಿಯೇ ಪ್ರಧಾನ. ಚಿನ್ನದ ಪುಷ್ಪದಿಂದ ಅರ್ಚನೆ ಮಾಡಿದ್ರು, ಸಾಮಾನ್ಯ ಪುಷ್ಪದ ಒಬ್ಬ ಮಣ್ಣಿನ ಪುಷ್ಪದಿಂದ ಅರ್ಚನೆ ಮಾಡ್ತಿದ್ದ ಒಬ್ಬ ವೆಂಕಟೇಶ ಮಹಾತ್ಮೆ ಅನ್ನೋದರಲ್ಲಿ ಬರುತ್ತೆ. ಅದನ್ನ ಒಂದು ಕಡೆ ಸ್ವಾಮಿ ದೇಶಿಕನ್ ತೆಗಿತಾರೆ ರಹಸ್ಯ ಗ್ರಂಥದಲ್ಲಿ. ಮಣ್ಣಿನ ಒಬ್ಬ ಕುಂಬಾರ ಮಣ್ಣು ಮಾಡಿ ಮಾಡಿ ಎಲ್ಲ ಮಿಕ್ಕಿದ ಮಣ್ಣಿನಿಂದ ಒಂದು ಪುಷ್ಪ ಮಾಡಿ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡ್ತಿದ್ದಂತೆ ಭಕ್ತಿಯಿಂದ. ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಮಹಾರಾಜನು ಬೇಕಾದಷ್ಟು ಏನು ಚಿನ್ನ ಎಲ್ಲ ತೆಗೆದುಕೊಂಡು ಕೊಟ್ಟರು, ಅವನಿಗೆ ಸ್ವೀಕಾರ ಮಾಡಲಿಲ್ಲ. ಆಗ ಅವನಿವನ್ನು ಹುಡ್ಕೊಂಡು ಬಂದು ನೋಡ್ತಾನೆ, ಮಣ್ಣಿನ ಪುಷ್ಪವನ್ನು ಕೊಡ್ತಾ ಇದ್ದ. ದ್ರವ್ಯದಲ್ಲಿ ತಾರತಮ್ಯವಿಲ್ಲ. ದುರ್ಲಭ ಸುಲಭ ಉತ್ಕೃಷ್ಟ ಅಪಕೃಷ್ಟಾದಿ ದ್ರವ್ಯ ತಾರತಮ್ಯ ಅದರ್ಶದೇನ. ಬಹಳ ದುರ್ಲಭವಾದ ಒಂದು ಪದಾರ್ಥದನ್ನು ಪರಮಾತ್ಮನಿಗೆ ನಾನು ಸಮರ್ಪಣೆ ಮಾಡ್ತಿದ್ದೀನಿ, ಬಹಳ ಉತ್ಕೃಷ್ಟವಾದದ್ದು ಒಂದು, ಈ ರೀತಿಯೆಲ್ಲ ಹೇಳಿದ್ರೆ ಒಬ್ಬ ಅದೆಲ್ಲ ಮುಖ್ಯವಲ್ಲ ಅವನಿಗೆ, ಆ ತಾರತಮ್ಯವೇ ಇಲ್ಲ ಅನ್ನೋದು ಹಿಂದೆ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇಚ್ಛತಿಯಲ್ಲಿ ಹೇಳಲ್ಪಟ್ಟಿತು. ತೇನ ಸೌಲಭ್ಯಂ ಉಕ್ತಂ ಭವತಿ. ಸೌಲಭ್ಯವು ಅದರಲ್ಲಿ ಹೇಳಲ್ಪಡುತ್ತೆ. ಪರಮಾತ್ಮನಿಗೆ ಅತ್ಯಂತ ಸುಲಭನು, ಅವನನ್ನು ಆರಾಧಿಸುವುದು ಬಹಳ ಸುಲಭ. ಒಂದು ಪತ್ರವೋ ಒಂದು ಪುಷ್ಪವೋ ಫಲವೋ ಒಂದು ಉದ್ಧರಣಿ ತೀರ್ಥವೋ ಸಾಕು, ಭಕ್ತಿ ಇದ್ದರೆ ಸಾಕು. ಯತ್ಕರೋಷಿ ಇತ್ಯಾದಿನ ಕ್ರಿಯಮಾಣಸ್ಯ ಸರ್ವಸ್ಯ ಬುದ್ಧಿ ವಿಶೇಷ ಮಾತ್ರೇಣ ತದಾದ ಆರಾಧನತ್ವ ಸಂಪತ್ಯ ತದೇವ ದೃಢೀಕೃತಂ. ಯತ್ಕರೋಷಿ ಯದಶ್ನಾಸಿ ಅಂದಾಗ ಏನೇನು ಮಾಡ್ತೀಯೋ ಎಲ್ಲವೂ ಪರಮಾತ್ಮನಲ್ಲಿ ಸಮರ್ಪಣೆ ಅಂತ ಒಂದು ಬುದ್ಧಿ ವಿಶೇಷ ಅನುಸಂಧಾನ ಮಾಡಿದ್ರೆ ಸಾಕು. ಯಾವ್ದು ಮಾಡ್ತೀಯೋ ನೀನು, ಎಷ್ಟು ಮಾಡ್ತೀಯೋ ಅದೆಲ್ಲ ನೋಡೋದಿಲ್ಲ ಪರಮಾತ್ಮ. ನನ್ನಲ್ಲಿ ಸಮರ್ಪಣೆ ಮಾಡ್ತಿದೀಯ, ನಾನೇ ಆರಾಧ್ಯ, ನಾನೇ ಫಲಪ್ರದ, ನನ್ನನ್ನೇ ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನೀ ಏನು ಬೇಕಾದರೂ ಮಾಡು ಕರ್ಮಗಳನ್ನು ಮಾಡ್ತೀಯಲ್ಲ, ಶಾಸ್ತ್ರೀಯವಾದ ಕರ್ಮಗಳು ಯಾವ್ಯಾವ್ದು ಮಾಡ್ತೀಯೋ ಎಲ್ಲವನ್ನು ಕೂಡ ನನ್ನಲ್ಲಿ ಸಮರ್ಪಣ ಬುದ್ಧಿಯಿಂದ ಮಾಡು. ಅನುಸಂಧಾನ ಮಾತ್ರ, ಅಲ್ಲಿ ಬುದ್ಧಿ ವಿಶೇಷ ಮಾತ್ರೇಣ ತದಾರಾಧನತ್ವ ಸಂಪತ್ಯ. ಒಂದು ಅನುಸಂಧಾನ ಮಾಡಿಬಿಟ್ರೆ ಪರಮಾತ್ಮನ ಆರಾಧನೆ ಏರ್ಪಟ್ಟು ಬಿಡುತ್ತೆ. ಅದರಲ್ಲಿಯೇ ಅದು ದೃಢಪಡಿಸಲ್ಪಟ್ಟಿತು ಆ ಶ್ಲೋಕದಲ್ಲಿ. ಈಗ ಅಥ ಭಕ್ತಿಯೋಗಾಧಿಕಾರಿ ಪ್ರಶಂಸನ ಪರೇ, ಭಕ್ತಿಯೋಗಕ್ಕೆ ಅಧಿಕಾರಿಯಾದವನನ್ನ ಇಲ್ಲಿ ಪ್ರಶಂಸನೆ ಮಾಡ್ತಿರೋದು. ಮೊದಲು ದ್ರವ್ಯದಲ್ಲಿ ತಾರತಮ್ಯವಿಲ್ಲ, ಎರಡನೆಯದು ಕೇವಲ ಮಾಡುವ ಕೆಲಸವನ್ನೆಲ್ಲ ಒಂದು ಅನುಸಂಧಾನ ಅನ್ನುವುದು ಬುದ್ಧಿ ವಿಶೇಷ ಮಾಡಿದ್ರೆ ಪರಮಾತ್ಮನ ಆರಾಧನೆ ಪೂರ್ಣವಾಗಿಬಿಡುತ್ತೆ, ಅದು ಹೇಳಲ್ಪಟ್ಟಿತು. ಈಗ ಭಕ್ತಿಯೋಗಕ್ಕೆ ಯಾರು ಅಧಿಕಾರಿಗಳಾಗಿದ್ದಾರೋ ಅವರನ್ನು ಪ್ರಶಂಸೆ ಮಾಡುವ ವಿಷಯವನ್ನು ಇಲ್ಲಿ ಸಮೋಹಂ ಮಿತಿ ಶ್ಲೋಕೇತು. ಜಾತ್ಯಾಕಾರಾದಿ ತಾರತಮ್ಯ ಅನಾದರೇಣ ಭಕ್ತೈ ಸ್ವಸ್ಯೈಕರಸ್ಯ ಮುಚ್ಯತೆ. ಭಕ್ತೈ ಸ್ವಸ್ಯ ಏಕರಸ್ಯ ಮುಚ್ಯತೆ. ತನ್ನ ಅದುವೇ ಅವರಿಗೆ ಸಂತೋಷ ಭಕ್ತರಿಗೆ ಅಂತ ಹೇಳಿ ಅದು ಇಲ್ಲಿ ಹೇಳಲ್ಪಡುತ್ತೆ. ತೇನ ಸೌಶೀಲ್ಯಂ ಮುಕ್ತಂ ಭವತಿ. ಸೌಶೀಲ್ಯ ಅನ್ನುವ ಒಂದು ಮಹಾಗುಣ ಪರಮಾತ್ಮನದು. ಮಹತಃ ಮಂದೈ ಸಹ ನೀರಂದ್ರ ಸಂಶ್ಲೇಷ ಅಂತ ಉತ್ಕೃಷ್ಟನಾದವನು ಸಾಮಾನ್ಯರೊಡನೆ ಬಂದು ತನಗೂ ಅವನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅನ್ನುವ ಹಾಗೆ ಬೆರೆತು ವ್ಯವಹಾರ ಮಾಡುವಂಥದ್ದು ಗುಣಕ್ಕೆ ಸೌಶೀಲ್ಯ ಅಂತ ಹೆಸರು. ಆ ಸೌಶೀಲ್ಯವು ಇಲ್ಲಿ ಹೇಳಲ್ಪಡುತ್ತೆ. ಅದರಲ್ಲಿ ಒಂದು ಆಕ್ಷೇಪವನ್ನು ಸಂದೇಹವನ್ನು ತಿಳಿತಾರೆ. ಕಂಸಾದಿ ನಿಗ್ರಹಾತ್ ಅಕ್ರೂರಾದಿ ಅನುಗ್ರಹಾತ್. ಕಂಸನನ್ನೆಲ್ಲ ಮತ್ತೆ ಕಂಸನನ್ನು ಯಾಕೆ ನಿಗ್ರಹ ಮಾಡಿದೆ, ಅಕ್ರೂರನ್ನು ಯಾಕೆ ಅನುಗ್ರಹ ಮಾಡಿದೆ, ಇಲ್ಲೆಲ್ಲ ಇಲ್ಲಿ ನೀನು ತಾರತಮ್ಯ ತೋರಿಸ್ಲಿಲ್ವೇ ಹೇಳಿದ್ರೆ ತತ್ಪುರುಷಮದರ್ಪಣಂ ಮಾಮುಪೈಷ್ಯಸಿ ಇತ್ಯಾದಿ ಯುಕ್ತೇಶ್ಚ ಜಾತ ರಾಗದ್ವೇಷ ಶಂಕ ಪ್ರತಿಕ್ಷೇಪ್ಯಮಿತಿ ಮಮ. ಇದರಿಂದ ರಾಗ ದ್ವೇಷ ಎಲ್ಲ, ಕಂಸನಲ್ಲಿ ದ್ವೇಷವಿರಲಿಲ್ವೇ, ಅವನು ಯಾಕೆ ನೀನು ಸಂಹಾರ ಮಾಡಿದಿ, ಅಕ್ರೂರನಲ್ಲಿ ಬಹಳ ಪ್ರೀತಿಯಿಂದ ಮಾಡಿದೆಯಲ್ಲ, ಆದ್ದರಿಂದ ತತ್ಪುರುಷ ಮದರ್ಪಣಂ ಮಾಮುಪೈಷ್ಯಸಿ ಇದೆಲ್ಲ ಹೇಳಿದೆಯಲ್ಲ. ಆದ್ದರಿಂದ ಒಂದು ರಾಗ ಪ್ರೀತಿ, ಕೆಲವರಲ್ಲಿ ಪ್ರೀತಿ ಕೆಲವರಲ್ಲಿ ದ್ವೇಷ, ಇದೆಲ್ಲ
ಇರೋ ಹಾಗೆ ಕಂಡು ಬರುತ್ತಲ್ಲ ಅಂತ ಹೇಳಿದ್ರೆ, ಮಮ ಇಮಂ ಪರಮಂ ಅತಿಲೋಕಂ ಸ್ವಭಾವಂ ಶೃಣು ಅಂತ ಅಲ್ಲಿ ಕೃಷ್ಣನು ಹೇಳ್ತಿದ್ದಾನೆ. ಲೋಕಕ್ಕೆ ಮೀರಿದ ಸ್ವಭಾವವನ್ನೇ ಹೇಳ್ತೀನಿ ಕೇಳು ನನಗೆ. ಯಾರು ನನ್ನನ್ನೇ ಸಮಾಶ್ರಯಣೆ ಮಾಡ್ತಾರೋ ಅವ್ರು ಯಾರೇ ಆಗಿರಬಹುದು, ಕಂಸನೇ ಬಂದು ಶರಣಾಗತಿ ಮಾಡಿದರೆ ಅವನನ್ನು ನಾನು ರಕ್ಷಿಸ್ತಾ ಇದ್ದೆ ಅಂತ ಅರ್ಥ. ಅಹಂ ಶಬ್ದ ಅತ್ರ ಸ್ವೇತರ ವ್ಯವಚ್ಛೇದ ಪರಃ ಇತಿ ಅಭಿಪ್ರಾಯಣ ಅತಿಲೋಕಂ ಅಂತ ಹೇಳಿ, ಸಮೋಹಂ ಹೇಳಿದ್ರಿಂದ ಸಮಃ ಅಹಂ, ಅಹಂ ಅಂತ ಹೇಳಿದ್ರೆ ಲೋಕಕ್ಕೆ ಮೀರಿದಂತಹ ಅವನು ನಾನು. ಬೇರೆ ಯಾರು ನನ್ನಂತೆ ಈ ಸ್ವಭಾವ, ನನ್ನ ಸ್ವಭಾವ ಯಾರಿಗೂ ಇಲ್ಲ ಈ ಲೋಕದಲ್ಲಿ. ಅಂದ ಶ್ವೇತರ ವ್ಯವಚ್ಛೇದ, ತನ್ನನ್ನು ಬಿಟ್ಟು ಮಿಕ್ಕಿದವರು ಯಾರಿಗೂ ಈ ಒಂದು ಸ್ವಭಾವವಿಲ್ಲ ಅನ್ನೋದು ಅಹಂ ಅನ್ನೋದನ್ನ ತೋರಿಸುತ್ತೆ. ಅಹಂ ಸಮಃ ಅಹಂ ಸರ್ವಭೂತೇಶು ಅಂತ ಹೇಳುವಾಗ ಅಹಂ ಶಬ್ದವು ಸಮಃ ಅಹಂ ಇತ್ಯಸ್ಯ ಪ್ರತಿಶಿರೋಭೂತಂ ವೈಷಮ್ಯಂ ಸರ್ವಶಬ್ದೇನ ವಿವಕ್ಷಿತಂ ಇತಿ ದೇವ ಇತಿ. ಸಮಃ ಅಹಂ ಅಂತ ಹೇಳುವಾಗ ಅಲ್ಲಿ ಪ್ರತಿಶಿರೋಭೂತಂ, ಅಲ್ಲಿ ವೈಷಮ್ಯಂ. ಸಮಃ ಅಹಂ ಸರ್ವಭೂತೇಶು, ಸರ್ವ ಅಂತ ಹೇಳಕ್ಕೆ ಇದಕ್ಕೆ ಸಮಃ ಸರ್ವಭೂತೇಶು ಹೇಳುವಾಗ ಅಹಂ ಸರ್ವ ಹೇಳುವಾಗ ಎಲ್ಲ ಜಾತಿತಃ ಅಕಾರದಶ್ಚ ಸ್ವಭಾವತಃ ಜ್ಞಾನದಶ್ಚ ಸರ್ವಶಬ್ದಕ್ಕೆ ಎಲ್ಲ ಅರ್ಥವೂ ಬರುತ್ತೆ. ದೇವ ಸರ್ವಶಬ್ದದಿಂದ ದೇವ ಮನುಷ್ಯಾದಿ ಎಲ್ಲ 4 ವಿಧವಾದ ಸೃಷ್ಟಿಯಲ್ಲಿಯೂ ಆ ರೀತಿ ಅಂತ ಅರ್ಥ. ಅಲ್ಲಿ ಜಾತಿತಃ ದೇವತ್ವ, ಮನುಷ್ಯತ್ವ, ಬ್ರಾಹ್ಮಣತ್ವ, ಕ್ಷತ್ರಿಯತ್ವ ದೇಹೆ, ಆಕಾರತಃ ಅಭಿರೂಪ, ಸ್ತ್ರೀತ್ವ, ಪುಂಸ್ತ್ವ, ಸಮವಿಷಯಂ, ಅಂಗತ್ವಾದೇಹೆ, ಇದೆಲ್ಲ ಕೂಡ ಯಾವುದೂ ಇಲ್ಲ ಅವನಿಗೆ. ಕುಬ್ಜೆಯನ್ನು ಅವನು ಅನುಗ್ರಹ ಮಾಡಿದ. ಈ ರೀತಿಯೆಲ್ಲ ಅವನಿಗೆ ಸುಂದರವಾಗಿದ್ದಾನೆ. ಈ ರೀತಿಯೆಲ್ಲ ಅವನಿಗೆ ಒಂದು ತಾರತಮ್ಯ ಇಲ್ಲ ಅದರಲ್ಲಿ, ಆಶ್ರಯಣೀಯತ್ವದಲ್ಲಿ. ವಕ್ಷ್ಯತಿ ಯೋಪಿ ಸ್ಯು ಪಾಪಯೋನೇಹ ಶ್ರೇಯೋ ವೈಶ್ಯ ಸದಾ ಶೂದ್ರ. ಇನ್ನು ಮುಂದೆ ಬರುತ್ತೆ ಇದೆಲ್ಲ. ಯಾರು ಬೇಕಾದರೂ ನನ್ನನ್ನು ಆಶ್ರಯಿಸಬಹುದು. ಸ್ವಭಾವತಃ ಇತ್ಯನೇನ ಸಾತ್ವಿಕ ರಾಜಸತ್ವಾದಿಕಂ ವಿವಕ್ಷಿತಂ. ಸ್ವಭಾವ, ಕೆಲವರು ಸಾತ್ವಿಕ ಸ್ವಭಾವದವರು, ಕೆಲವರು ರಾಜಸ ಸ್ವಭಾವ, ತಾಮಸ ಸ್ವಭಾವ, ಇದೆಲ್ಲ ಅಲ್ಲಿ ಹೇಳಲ್ಪಡುತ್ತೆ. ದೇವಾದೀನಾಂ ಭಗವತ್ ಸಮಾಶ್ರಯಣಂ ಉಪರ್ಯಪಿ ಬಾದರಾಯಣ ಸಂಭವಾತ್ ಇತ್ಯಾಧಿಕರಣೆ ಸಮರ್ಥಿತಂ. ದೇವತೆಗಳು ಕೂಡ ಪರಮಾತ್ಮನನ್ನು ಆಶ್ರಯಿಸಬಹುದು. ದೇವತಿರಿಯಂ ಮನುಷ್ಯ ಸ್ಥಾವರ ಅಂತ ಹೇಳಿದಾಗ 4 ವಿಧವಾದ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಆಶ್ರಯಿಸಬಹುದು. ಅದರಿಂದ ಆ ದೇವತೆಗಳು ಕೂಡ ಅವರಿಗೆ ಪರಮ ಉಪಾಸನೆ ಮಾಡುವುದಕ್ಕೆ ಅಧಿಕಾರವಿದೆ ಅನ್ನೋದನ್ನು ಬಾದರಾಯಣರು ಸ್ಥಾಪನೆ ಮಾಡಿದ್ದಾರೆ. ಉಪರ್ಯಪಿ ಬಾದರಾಯಣ ಸಂಭವ ದೇವತಾಧಿಕರಣ ಅಂತ ಅಧಿಕರಣದಲ್ಲಿ. ತಿರಶ್ಚಾಮಪಿ ಗಜೇಂದ್ರ ವಾನರೇಂದ್ರಾದಿಷು, ಸುಗ್ರೀವನಾಗಲಿ ಗಜೇಂದ್ರನಾಗಲಿ ಇವರೆಲ್ಲರೂ ಕೂಡ ಆಶ್ರಯಿಸಿದರು ಅವನನ್ನು. ಪ್ರಾಣಿಗಳಲ್ಲಿ ಪುಣ್ಯಾಧಿಕ್ಯ ನಿಬಂಧನ ಜ್ಞಾನ ವಿಶೇಷವತ್ಸು ಪ್ರಥಿತಂ. ಅತ್ಯಂತ ಪುಣ್ಯ ಅಂತೂ ಆ ಕಾರಣದಿಂದ ಅವರಿಗೆ ಜ್ಞಾನವಿತ್ತು. ಪರಮಾತ್ಮನನ್ನು ಆಶ್ರಯಿಸಬೇಕು ಅನ್ನುವ ಜ್ಞಾನವಿದ್ದುದರಿಂದ ಇದು ತಿರ್ಯಕುಗಳಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ತಸ್ಮಾತ್ ತಿರ್ಯಗಧಿಕರಣ ವಿರೋಧ, ತಸ್ಮಾತ್ ತಿರ್ಯಗಧಿಕರಣ ಅವಿರೋಧ. ಆದ್ದರಿಂದ ತಿರ್ಯಕುಗಳಿಗೂ ಕೂಡ ಸಾಧ್ಯವಿದೆ, ಪ್ರಾಣಿಗಳು ಆಶ್ರಯಿಸಬಹುದು. ಸ್ಥಾವರೇಶ್ವಪಿ ಶಾಪಾದಿಜಾತೇಶು ಕ್ವಚಿತ್ ಜ್ಞಾನಂ ಮಹರ್ಷಯ ಕಥಯಂತಿ. ಹೀಗೆ ಅಲ್ಲಿಯೂ ಹಾಗೆಯೇ ಅಲ್ಲಿ ಯಕ್ಷರಿಗೆ ಶಾಪ ಬಂದು 2 ವೃಕ್ಷವಾಗಿದ್ದಾಗ ಅವರಿಗೂ ಕೂಡ ಪರಮಾತ್ಮನಿಂದ ಮೋಕ್ಷ ಬಂತು. ಅವರ ಶಾಪ ವಿಮೋಚನೆ ಆಯಿತು ಅವರಿಗೆ. ಸ್ಥಾವರಗಳು ಕೂಡ ಶಾಪಾದಿಜಾತೇಶು, ಶಾಪಗಳಿಂದ ಸ್ಥಾವರವಾಗಿಬಿಟ್ಟಿರ್ತಾರೆ, ಅವರಿಗೆ ಜ್ಞಾನವು ಬರುತ್ತೆ ಅನ್ನೋದು ಮಹರ್ಷಿಗಳು ಹೇಳ್ತಾರೆ. ಅಹಲ್ಯ ವಿಷಯದಲ್ಲಿಯೂ ಹಾಗೆಯೇ ಅವಳು ಕೂಡ ಒಂದು ಕಲ್ಲಿನಂತೆ ಇದ್ದಳು, ಅದೃಶ್ಯಳಾಗಿದ್ದಳು. ಹೀಗೆ ಹೇಳುವಾಗ ಶಾಪದಿಂದ ಅಂತಹ ಸಮಯದಲ್ಲಿಯೂ ಜ್ಞಾನ ಬಂದುಬಿಡುತ್ತೆ. ಆದ್ದರಿಂದ ಅದೆಲ್ಲ ಹೇಳಲ್ಪಟ್ಟಿದೆ. ತತಶ್ಚ ಮನೋವೃತ್ತಿ ರೂಪಂ ಸಮಾಶ್ರಯಣಂ ತತ್ರಾಪಿ ಸಂಭವೇದೇವ. ಮನಸ್ಸಿನ ಒಂದು ವೃತ್ತಿಯಾದ ಸಮಾಶ್ರಯಣ, ಮನಸ್ಸಿನಲ್ಲಿಯೇ ಸಮಾಶ್ರಯಣ ಮಾಡಬಹುದು. ಮಾನಸಿಕವಾಗಿ ಸಮಾಶ್ರಯಣವನ್ನು ಮಾಡುವುದು ಸಾಧ್ಯ ಅನ್ನೋದು ಅಂತಃಕರಣದಲ್ಲಿಯೂ ದೇವ, ತಿರ್ಯಕ್, ಸ್ಥಾವರ, ಮನುಷ್ಯ 4 ವಿಧವಾದ ಸೃಷ್ಟಿಯಲ್ಲಿಯೂ ಕೂಡ ಎಲ್ಲರೂ ಕೂಡ ಸಮಾಶ್ರಯಣ ಮಾಡುವುದಕ್ಕೆ ಸಾಧ್ಯ. ನಮೇ ದ್ವೇಷೋಸ್ತಿ ನ ಪ್ರಿಯ ಇತ್ಯಸ್ಯ ಪ್ರತಿಷೇಧಸ್ಯ ಪ್ರಸಂಗ ಸಾಕಾಂಕ್ಷತ್ವಾತ್. ಇಲ್ಲಿ ಹೇಳಿರುವಾಗ ನಮೇ ದ್ವೇಷೋಸ್ತಿ ನ ಪ್ರಿಯ ಹೇಳುವಾಗ ನ ಪ್ರಿಯ ಅಸ್ತಿ ನ ದ್ವೇಷ ಅಸ್ತಿ, ಇದೆಲ್ಲ ನಿಷೇಧ ಮಾಡಿದೆಯಲ್ಲ, ಪ್ರತಿಷೇಧ. ಇದು ಒಂದು ವಿಷಯವನ್ನು ಅಪೇಕ್ಷಿಸಿ ದ್ವೇಷವಿಲ್ಲದೆ ಇರೋದನ್ನು ತಿಳಿಸುತ್ತೆ. ಅದರನ್ನೇ ಹೇಳ್ತಾರೆ ಜಾತ್ಯಾದಿಭಿ ನಿಷ್ಕರ್ಷ ಉತ್ಕರ್ಷವು
ಪ್ರತಿಷೇಧ್ಯ ಪ್ರಸಂಜಕತೆಯ ಮುಕ್ತೌ. ಜಾತ್ಯಾದಿಗಳಲ್ಲಿ ಉತ್ಕರ್ಷ ನಿಕರ್ಷ ಅನ್ನುವುದು ಅದರಿಂದಲೇ ಪ್ರತಿಷೇಧವಾಗುತ್ತೆ ಅಂತ ಹೇಳಿದ್ರೆ ಉತ್ಕೃಷ್ಟವಾದವನನ್ನು ಸ್ವೀಕಾರ ಮಾಡೋದು, ನಿಕೃಷ್ಟವಾದವನ್ನ ತ್ಯಾಗ ಮಾಡೋದು, ಇದೆಲ್ಲ ಯಾವುದು ನನ್ನಲ್ಲಿ ಇಲ್ಲ. ಯಾರು ಬೇಕಾದರೂ ಆಶ್ರಯಿಸಬಹುದು. ತದ್ವೇಷ್ಯತ್ವ ಪ್ರಿಯತ್ವೇ ಹಿ ತ್ಯಾಜ್ಯತ್ವ ಸಂಗ್ರಾಹ್ಯತ್ವೇ ಅರ್ಥೇ ಇತಿ ನಿಷೇಧಾತ್ ತನ್ನಿಷೇಧ. ಅವನಿಗೆ ದ್ವೇಷವಿದ್ದರೆ ಅವನು ತ್ಯಾಗ ಮಾಡ್ತಾನೆ, ಪ್ರೀತಿ ಇದ್ದರೆ ಸಂಗ್ರಹಿಸಿಕೊಳ್ತಾನೆ, ಸ್ವೀಕಾರ ಮಾಡ್ತಾನೆ. ಅದರಿಂದಲೇ ಇವನಿಗೆ ನಿಷೇಧ. ಆದರೆ ಅವನಿಗೆ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಯಾರಾದರೂ ಆಶ್ರಯಿಸಿದರೆ ಅವರು ಅವನಲ್ಲಿ ಪ್ರಿಯರಾಗ್ಬಿಡ್ತಾರೆ. ಯಾರು ಬೇಕಾದರೂ ಆಗಿರಬಹುದು ಅನ್ನೋದು ಉದ್ವೇಜನೀಯತೆಯ ನ ತ್ಯಾಜ್ಯ ಅಸ್ತಿ ನ ಸಂಗ್ರಾಹ್ಯ ಅಸ್ತಿ. ಅದರಿಂದ ಸಂಗ್ರಾಹ್ಯನೋ ತ್ಯಾಜ್ಯನೋ ಆಗುವುದಕ್ಕೆ ಅವರ ಜಾತಿ, ಸ್ವಭಾವ, ಆಕಾರ ಮೊದಲಾದವುಗಳು ಕಾರಣವಾಗುವುದಿಲ್ಲ. ಸಮಾಶ್ರಯಣೀಯ ಅಧೀನ ಪ್ರಿಯತ್ವ ಪ್ರತಿಷೇಧ ಭಯಾತ್. ಸಮಾಶ್ರಯತ್ವ ಅತಿರೇಕೇಣ ಸಮಾಶ್ರಯ ಮಾಡಿ ಅದರಿಂದ ಪ್ರೀತಿ ಅವನಿಗೆ ಸಮಾಶ್ರಯಣ ಅಧೀನ ಪ್ರಿಯತ್ವ ಪ್ರತಿಷೇಧ ಭಯಾತ್. ಅದರಿಂದ ಪ್ರೀತಿ ಉಂಟಾಗಬಹುದು ಅಥವಾ ದ್ವೇಷ ಉಂಟಾಗಬಹುದು. ಸಮಾಶ್ರಯಣಕ್ಕೆ ಅಧೀನವಾಗಿ ಪ್ರೀತಿ ಬರುತ್ತೆ ಅಂತ ಹೇಳಿದ್ರೆ, ಸಮಾಶ್ರಯಣಕ್ಕಿಂತ ಬೇರೆಯಾಗಿ ಸಮಾಶ್ರಯಣ ಮಾಡಿ ಪ್ರೀತಿಯನ್ನು ಮಾಡಬೇಕೇ ಅಂತ ಹೇಳಿದ್ರೆ, ಸಮಾಶ್ರಯಣವನ್ನು ಮಾಡಿ ಮತ್ತೆಯೂ ಪ್ರೀತಿಯನ್ನು ಮಾಡಬೇಕು. ಆಶ್ರಯಿಸಿದ್ರೆ ಸಾಕು. ಆಶ್ರಯಿಸಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದನ್ನು ಅಪೇಕ್ಷಿಸೋದಿಲ್ಲ ನಾನು. ಒಂದು ಜಾತಿ ವಿಶೇಷವನ್ನು ಹೊಂದಿ ಆಶ್ರಯಿಸೋದು, ಆಶ್ರಯಿಸಿದ ಮೇಲೆ ಆ ಜಾತಿಯು ಅದು ಇಲ್ಲಿ ಒಂದು ಅಪೇಕ್ಷೆ ಅದರದ್ದು ಇರುತ್ತೆಯೇ ಅಂತ ಹೇಳಿದ್ರೆ, ಜಾತಿ ಸ್ವಭಾವ ಆಕಾರ ಯಾವ ಅಪೇಕ್ಷೆಯೂ ಇಲ್ಲ. ಆಶ್ರಯಣೀಯತ್ವ ಅನ್ನೋದೊಂದೇ ಅಪೇಕ್ಷೆ. ಅದಕ್ಕೆ ಮೇಲೆ ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ ಅನ್ನೋದು ಇಲ್ಲಿ. ಯದಿನ ಪ್ರಿಯತ್ವ ಹೇತುತೆಯ ಪ್ರಸಿದ್ಧ ಪ್ರಸಿದ್ಧ ಪ್ರಸಿದ್ಧಾತ್ ಜಾತ್ಯಾದಿಭಿ ಉತ್ಕರ್ಷಾತ್ ಪ್ರಿಯತ್ವಂ ಕುತಃ ತರ್ಹಿ ಯದಿನ ಕುತಶ್ಚಿತ್ ಸಚಮ ಪ್ರಿಯ ಇತ್ಯಾದಿ ವಿರೋಧ ಶಂಕಾ ನಿರಾಕರಣಾರ್ಥ ತುಶಬ್ದ ಇತಿ ಅಭಿಪ್ರಾಯಣ ಅಪಿತು. ಇಲ್ಲಿ ಹೇಳುವಾಗ ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳುವಾಗ ಯೇ ಭಜಂತಿ ತು ಮಾಂ ಭಕ್ತಿಯ ಮೈತೆ ತೇಷು ಚಾಪ್ಯಹಂ. ಭಕ್ತಿಯಿಂದ ನನ್ನನ್ನು ಬಂದು ಅವರು ಭಜನೆ ಮಾಡಿದ್ರೆ ಸಾಕು. ನನ್ನನ್ನು ಆಶ್ರಯಿಸಿ ನನ್ನನ್ನೇ ಆರಾಧಿಸಿ ನನ್ನನ್ನೇ ಪಡೆದುಕೊಳ್ಬೇಕು ಅಂತ ದೃಷ್ಟಿಯಿಂದ ಬಂದು ನನ್ನಲ್ಲಿ ಭಜನೆ ಮಾಡಿದ್ರೆ ಅಷ್ಟು ಸಾಕು ನನಗೆ, ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಅವರು ನನಗೆ ಅಹಂ ಸಚ ಮಮ ಪ್ರಿಯ ಅಂತ ಹೇಳಿದಾಗ, ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗೆ ಅತ್ಯಂತ ಪ್ರಿಯನಾದವನು ನಾನು, ಅವನು ಕೂಡ ನನಗೆ ಬಹಳ ಪ್ರಿಯ. ಅವನ ಪ್ರೀತಿ ಎಷ್ಟು ಅಂತ ನನ್ನಲ್ಲಿಯೂ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿ ಅರ್ಥ ಮಾಡಿದ್ರು. ಅಹಂ ಸಚ ಮಮ ಪ್ರಿಯ ಅಂತ ಅರ್ಥ ಮಾಡುವಾಗ ಆ ಜ್ಞಾನಿಯ ಪ್ರೀತಿ ನನ್ನ ವಿಷಯದಲ್ಲಿ ಎಷ್ಟಿದೆ ಅಂತ ನನ್ನಿಂದಲೂ ತಿಳಿಯೋಕ್ಕೆ ಸಾಧ್ಯವಿಲ್ಲ, ಅಷ್ಟು ಪ್ರೀತಿ ಅವರಿಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಕೂಡ ಜಾತಿ ಮೊದಲಾದ ಉತ್ಕರ್ಷ ಅಪಕರ್ಷವೆಲ್ಲ ಕಾರಣವಾಗೋದಿಲ್ಲ. ಸಮಾಶ್ರಯಣೀಯತ್ವ ಅತಿರೇಕೇಣ, ಅದಕ್ಕೆ ಮೇಲೆ ಬೇರೆ ಯಾವುದನ್ನು ಅಪೇಕ್ಷಿಸೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಭಕ್ತ್ಯಾ ಭಜಂತಿ ಇತ್ಯನಯೋ ಪೌನರುಕ್ತ ಪರಿಹಾರಾಯ ಅನ್ವಯಮಾಹ ಅತ್ಯರ್ಥ ಇತಿ. ಭಕ್ತ್ಯಾ ಭಜಂತಿ ಅಂತ ಹೇಳಿದ್ರೆ ಅತ್ಯರ್ಥ ಪ್ರೀತಿಯಿಂದ ನನ್ನನ್ನು ಭಜನೆ ಮಾಡ್ತಾರೆ. ಭಕ್ತ್ಯಾ ಭಜಂತಿ ಒಂದೇ ಅರ್ಥ ಬರುವಾಗಿದೆಯಲ್ಲ ಇದು. ಭಕ್ತಿ ಭಜನೆ ಎರಡು ಕೂಡ ಅಂತ ಹೇಳಿದ್ರೆ ಬಹಳ ಪ್ರೀತಿ ಇರೋದ್ರಿಂದ ನನ್ನನ್ನು ಆರಾಧಿಸದೆ ಹೋದರೆ ಅವರಿಗೆ ತಮ್ಮ ಆತ್ಮಧಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ದೃಷ್ಟಿಯಿಂದ ಅಂತಹ ಪ್ರೀತಿಯಿಂದ ಭಜನೆ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ತಾರೆ ಅಲ್ಲಿ. ಯೇ ಇತ್ಯೇತತ್ ಉತ್ಕರ್ಷ ಅಪಕರ್ಷ ಅನಿಯಮ ಅಭಿಪ್ರಾಯೇಣ ಯೇ ಜಾತ್ಯಾದಿಭಿ ಯೇ ಭಜಂತಿತು ಮಾಂ ಭಕ್ತಿಯ. ಯೇ ಅಂತ ಹೇಳಿದಾಗ ಯಾರು ಬೇಕಾದರೂ ಆಗಿರ್ಬೋದು. ತುಲ್ಯಾನಾಮಿವ ಅನ್ಯೋನ್ಯಂ ಐಕರಸ್ಯಂ ಇತಿ ಮಯಿ ಇತ್ಯಾದಿನ ವಿವಕ್ಷಿತಂ ಮತ್ಸಮಾನುಗುಣವತ್ ಯಥಾ ಸುಖಂ ಅಂತ ಹೇಳಿ, ಅನ್ಯೋನ್ಯ ಐಕರಸ್ಯ ತುಲ್ಯಾನಾಮಿವ ಅಂತ ಹೇಳಿ, ಮತ್ಸಮಾನ ಗುಣ, ನನಗೆ ಸಮಾನವಾದ ಗುಣವನ್ನು ಹೊಂದಿ, ಮತ್ಸಮಾನ ಗುಣವತ್ ಯಥಾ ಸುಖಂ ಮೈಯೇವ ವರ್ತಂತೆ, ನನಗೆ ಸಮಾನವಾದ ಗುಣವಂತ ಹೊಂದಿರುವಂತೆ ನನ್ನಲ್ಲಿಯೇ ಸುಖವಾಗಿ ಇರ್ತಾರೆ ಅವರು. ನಾನು ಸ್ವಾಮಿತ್ವೇನ ತ್ವಾಮನುಸಂಧಾಯ ಭಜತಾಂ ಕಥಂ ತ್ವಯಿ ಸಮಾನ ಗುಣವತ್ ವೃತ್ತಿ. ಸ್ವಾಮಿಯಾಗಿ ನಿನ್ನನ್ನು ಸ್ವಾಮಿ ಅಂತ ತಾನೇ ಅವರು, ಸರ್ವಶೇಷಿ ನೀನು, ಸರ್ವನಿಯಾಮಕ, ಆ ಒಂದು ಬುದ್ಧಿಯಿಂದ ತಾನೇ ನಿನ್ನನ್ನು ಅನುಸಂಧಾನ ಮಾಡ್ತಾರೆ ಅವರು. ಸಮಾನ ಗುಣವೃತ್ತಿ ಬರೋಕ್ಕೆ ಹೇಗೆ ಸಾಧ್ಯ
ತೇಷು ಚ ಅಪಿ ಅಹಂ ಇತ್ಯನೇನ ಉಚ್ಯತೆ ಅಹಮಪಿ, ನಾನು ಅವರಲ್ಲಿ ನನಗಿಂತ ಉತ್ಕೃಷ್ಟರಾದವನು ಅನ್ನೋ ಬುದ್ಧಿಯನ್ನು ಇಡ್ತೇನೆ. ಅವರು ನನ್ನನ್ನು ಸ್ವಾಮಿ ಅಂತ ಭಜನೆ ಮಾಡಿದ್ರೆ ನನಗೆ ಸಮಾನ ಗುಣವಾಗಿ ನನ್ನಲ್ಲಿ ಸುಖವಾಗಿರ್ತಾರೆ. ನಾನು ಅವರಲ್ಲಿ ನನಗಿಂತ ಉತ್ಕೃಷ್ಟರಾದವರು ಅನ್ನುವ ಬುದ್ಧಿಯನ್ನೇ ಹೊಂದಿ ಅವರಿಗೆ ಆಶ್ರಯವನ್ನು ಕೊಡ್ತೇನೆ. ಅಹಮಪಿ ಸೌಶೀಲ್ಯ ಅತಿರೇಕತಃ, ಸೌಶೀಲ್ಯ ಅತ್ಯಂತ ಅಧಿಕವಾದ ಸೌಶೀಲ್ಯದಿಂದ, ಮತ್ತಃ ಅಪಿ ಉತ್ಕೃಷ್ಟಾನಿವ ಅಹಂ ಶಿರಸಾ ದೇವ ಪ್ರತಿಗೃಹ್ಣಾತಿ ಇತ್ಯುಕ್ತ ಪ್ರಕ್ರಿಯೆ ಸಂಭಾವಯಾಂ. ತತ್ಸರ್ವಂ ಶಿರಸಾ ದೇವ ಪ್ರತಿಗೃಹ್ಣಾತಿ ವೈ ಸ್ವಯಂ ಯಾ ಕ್ರಿಯಾ ಸಂಪ್ರಯುಕ್ತಾ ಅಂತ ಹೇಳಿದಾಗ, ಚೆನ್ನಾಗಿ ಮಾಡಿದ ಎಲ್ಲ ಕರ್ಮಗಳು ಪರಮಾತ್ಮನಲ್ಲಿ ಸಮರ್ಪಿತವಾದರೆ ಏಕಾಂತಗತ ಬುದ್ಧಿಭಿ ತಾ ಸರ್ವಾ ಶಿರಸಾ ದೇವ ಪ್ರತಿಗೃಹ್ಣಾತಿ ವೈ ಸ್ವಯಂ. ತಲೆಬಾಗಿ ಸ್ವೀಕಾರ ಮಾಡ್ತಾನಂತೆ, ಶಿರಸ್ಸಿನಿಂದ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಆ ರೀತಿ ನಾನು ಅವರಲ್ಲಿ ನಾನು ಹಾಗೆ ತಿಳಿತೇನೆ, ಅಷ್ಟು ಪ್ರಿಯರು ನನಗೆ. ತತಶ್ಚ ತೇ ಮತ್ ಪರಮೇಶ್ವರತ್ವಾದಿ ಅನುಸಂಧಾನ ನಿಬಂಧನ ಸಾಧ್ವಸ ವಿಧುರಾಹ ಸುಖಂ ಮಾಂ ಸೇವಂತೆ. ಸಾಧ್ವಸ ಅಂದರೆ ಭಯ. ನಾನು ಪರಮೇಶ್ವರ ಅಂತ ತಿಳಿದುಕೊಂಡ್ಬಿಟ್ರೆ ಭಯವಾಗುತ್ತಲ್ಲ, ಇವನು ಹೇಗಪ್ಪ ನಾವು ಆರಾಧಿಸೋದು, ಇಂತಹ ಸರ್ವೇಶ್ವರನಾದವನು, ಉಭಯ ವಿಭೂತಿ ನಾಯಕನಾದವನು, ಜಗತ್ಕಾರಣನಾದವನು, ಹೇಗಪ್ಪ ಆರಾಧಿಸೋದು ಅಂತ ಭಯವಿರುತ್ತಲ್ಲ. ಯಾವ ಭಯವೂ ಇಲ್ಲದೆ ಸುಖವಾಗಿ ನನ್ನನ್ನು ಆರಾಧಿಸಬಹುದು, ನನ್ನ ಭಜನೆಯನ್ನು ಮಾಡಬಹುದು ಅನ್ನೋದು ಇಲ್ಲಿ ತಿಳಿಯಲ್ಪಡುತ್ತೆ. ನಾನು ಅವರಿಗೆ ಅಂತಹ ಸ್ಥಾನವನ್ನು ಕೊಟ್ಟಿದ್ದೇನೆ. ಆಂಚತೆ ಚ ಅನ್ಯೋನ್ಯಂ ಪಿತ್ರಾದಿಶು ಇವ ನ್ಯಸ್ತಪರಾಹ ಇತಿ ಪಂಡಿತಾರ್ಥ. ನನ್ನ ರಕ್ಷಣೆ ಭಾರ ಅವ್ರಿಗೆ ಹಾಕ್ಬಿಟ್ಟಿದ್ದೀನಿ, ಅವ್ರ ರಕ್ಷಣೆ ಭಾರ ನಾನು ಸ್ವೀಕಾರ ಮಾಡಿದ್ದೀನಿ. ಈ ರೀತಿಯಾದ ಅರ್ಥ. ಜ್ಞಾನಿತು ಆತ್ಮೈವ ಮೇಮತಂ ಅಂತ ಹೇಳಿದಾಗೆ, ಪಿತ್ರಾದಿಶು ಇರುವ ನ್ಯಸ್ತಪರಾಹ, ಪಿತಾಪುತ್ರರಲ್ಲಿ ಇರುವ ಹಾಗೆ ಅನ್ಯೋನ್ಯಂ, ಅವರು ಒಬ್ಬರಿಗೊಬ್ಬರು ಆ ರೀತಿ ಇರ್ತೀವಿ ನಾವು. ಜ್ಞಾನಿಗಳನ್ನೇ ಆ ರೀತಿ ಇರ್ತೀವಿ. ಸೌಶೀಲ್ಯ ಅನ್ನುವ ಮಹಾಗುಣ ಪರಮಾತ್ಮನದು ಇಲ್ಲಿ ಪ್ರಕಾಶಪಡಿಸಲ್ಪಡುತ್ತೆ ಅನ್ನೋದನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಸ್ವಜಾತಿ ಪ್ರತೀಯತ ಧರ್ಮೈ ಭಜನಾತ್ ನಾಪಕೃಷ್ಟ ಜಾತಿ ನಿರ್ದೇಶ ವಿರೋಧ ಅಂತ. ಇಲ್ಲಿ ಅಪಕೃಷ್ಟ ಜಾತಿಯವರು ಹೇಗೆ ಭಕ್ತಿಯೋಗ ಮಾಡ್ತಾರೆ, ಇವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನಲ್ಲಿ ಒಂದು ವಾಕ್ಯದಲ್ಲಿ ಒಂದು ವಿಶೇಷವನ್ನು ತಿಳಿಸ್ತಾರೆ, ವಿಶೇಷವಾದ ಅರ್ಥ. ಅವರವರು ಮಾಡುವ ಭಕ್ತಿ ಪರಮಾತ್ಮನ ಆರಾಧನೆ ಎಲ್ಲವೂ ಅವರವರ ಜಾತಿಗೆ ಪ್ರತಿನಿಯತವಾದ ಧರ್ಮಗಳು. ವರ್ಣಾಶ್ರಮ ಧರ್ಮಗಳು ಎಲ್ಲ ಬೇರೆ ಬೇರೆ ಇದೆ. ಒಬ್ಬೊಬ್ಬರಿಗೂ ಅವರವರ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಅವರು ಆರಾಧನೆ ಮಾಡ್ತಾರೆ. ಅದಕ್ಕೆ ಅನುಗುಣವಾಗಿ ಪರಮಾತ್ಮನನ್ನ ಪ್ರೀತಿಯಿಂದ ಆರಾಧನೆ ಮಾಡಬಹುದು. ಎಲ್ಲವೂ ಕೂಡ ಅವರವರ ವರ್ಣಾಶ್ರಮ ಧರ್ಮ ನಿಯತವಾದದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಪಕೃಷ್ಟ ಜಾತಿ ಉತ್ಕೃಷ್ಟ ಜಾತಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಮಾಡೋಕ್ಕಾಗೋದಿಲ್ಲವಲ್ಲ, ಅಧಿಕಾರವಿರಬೇಕಲ್ಲ ಅಂತ. ಇದು ಭಕ್ತಿಯೋಗದ ವಿಷಯ. ಅಧಿಕಾರವಿರಬೇಕಲ್ಲ ಅಂದರೆ ಸ್ವಜಾತಿ ಪ್ರತಿನಿಯತ ಧರ್ಮೈಹಿ, ಅವರವರ ಜಾತಿಗೆ ನಿಯತವಾದ ಧರ್ಮಗಳು ವೇದದಲ್ಲಿ ಹೇಳಿದೆ. ಅದು ಮಾಡಿದ್ರೆ ಸಾಕು, ಅವರು ಅದನ್ನೇ ಮಾಡಬೇಕು. ಅದರಿಂದ ಭಜನಾತೇನ ಅಪಕೃಷ್ಟ ಜಾತಿ ನಿರ್ದೇಶ ವಿರೋಧ. ಅಪಕೃಷ್ಟ ಜಾತಿಯವರೆಗೂ ಉತ್ಕೃಷ್ಟ ಜಾತಿಯವರೆಗೂ ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ, ಅವರವರ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಅವರು ಮಾಡ್ತಾರೆ. ಆದರೆ ಏನು ಪ್ರಧಾನವಾದದ್ದು ಅಂದರೆ ಭಕ್ತಿ ಪ್ರೀತಿ ಎನ್ನುವುದೇ ಪ್ರಧಾನ. ಆದ್ದರಿಂದ ಯಾರು ಬಂದು ಬೇಕಾದರೂ ನನ್ನನ್ನು ಭಜನೆ ಮಾಡಬಹುದು. ಎಲ್ಲರಿಗೂ ನನ್ನನ್ನು ಆಶ್ರಯಿಸಿದವರೆಲ್ಲರಿಗೂ ನಾನು ಅವರ ವಿಷಯದಲ್ಲಿ ಸಮವಾಗಿದ್ದೇನೆ, ಸಮಾಶ್ರೇಣೀಯನಾಗಿದ್ದೇನೆ ಎಲ್ಲರಿಗೂ ಅಂತ ಹೇಳಿ. ಅಪಕೃಷ್ಟ ಅವರು ಆಚಾರವು ಇಲ್ಲದೆ ಹೋದರೆ ಹೇಗೆ, ಅದಕ್ಕೆಲ್ಲ ಮುಂದೆ ಹೇಳ್ತಾರೆ. ಆಚಾರವೇ ಇಲ್ಲದೆ ಹೋದರೆ ದುರಾಚಾರಿ ಆಗಿರಬಹುದು. ಏನು ಮಾಡ್ತಾನೆ ಅಂದರೆ ಎಲ್ಲ ಅವರು ಬದಲಾಗಿಬಿಡ್ತಾರೆ ನನ್ನನ್ನು ಆಶ್ರಯಿಸಿದ ಮೇಲೆ ಅನ್ನೋದೆಲ್ಲ ಮುಂದೆ ಅವರ ವಿಶೇಷವನ್ನು, ಪರಮಾತ್ಮನನ್ನು ಆಶ್ರಯಿಸುವುದರ ಅತಿಶಯಿತವಾದ ಫಲ, ಅದನ್ನು ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾನೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರವನ್ನು ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಕೃಷ್ಣ.